ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ರಾಹುಲ್ GFX ಪ್ರೀಮಿಯರ್ ಪ್ರೋ ಶೋ. ಇದು ಮೊದಲನೇ ಸಂಚಿಕೆ. ಹೌದು, ಇವತ್ತಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಅಡಾಬ್ ಫೋಟೋಶಾಪ್ ಅಲ್ಲಿ ಪ್ರತಿಯೊಂದು ನಾನು ನಿಮಗೆ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಟು ದ ಪ್ರೊಫೆಷನಲ್ ಲೆವೆಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ಲೀಸ್ ಜೊತೆಯಲ್ಲಿ ಒಂದು ಬುಕ್ಕು, ಪೆನ್ಸಿಲ್ಲು, ಪೆನ್ನು ಇಟ್ಕೊಳ್ಳಿ. Because there are a lot of shortcuts ಬಗ್ಗೆ ಏನು ಭಯ ಬೀಳ್ಬೇಡಿ. ಲೆಟ್ಸ್ ಬಿಗನ್. ಈ ಮೊದಲನೇ ಸಂಚಿಕೆಯಲ್ಲಿ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಫೋಟೋಶಾಪ್ ಆ್ಯಂಡ್ ಮೋರ್ ಓವರ್ ನಂದು ಇಲಿಸ್ಟ್ರೇಟ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಅಡಾಬ್ ಇಲಿಸ್ಟ್ರೇಟ್ ಕ್ಲಾಸು ಮತ್ತು ಫೋಟೋಶಾಪ್ ಇದೊಂದು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ದೇರ್ ಆರ್ ಲಾಟ್ ಆಫ್ ಸಿಮಿಲಾರಿಟೀಸ್ ಬಟ್ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ದಿಸ್ ಈಸ್ ಟೋಟಲಿ ಡಿಫ್ರೆಂಟ್. ಹೆಂಗೆ ಅಡಾಬ್ ಇಲಿಸ್ಟ್ರೇಟ್ ಈಸ್ ಆಲ್ಸೋ ಸಿಮಿಲರ್ ಟು ಅಡಾಬ್ ಫೋಟೋಶಾಪ್. ಅದು ಎರಡೂ ಸೇರಿಸಿ ಒಂದೇ ಕಂಪ್ನಿಯಿಂದನೇ ಮಾಡಿರೋಂಥದ್ದು. ಕೆಲವ್ರು ಹೇಳ್ತಾರೆ ಸರ್ ಅಡಾಬ್ ಫೋಟೋಶಾಪ್ ಚೆನ್ನಾಗಿದೆ, ಇಲಿಸ್ಟ್ರೇಟ್ ಚೆನ್ನಾಗಿಲ್ಲ. ಕೆಲವ್ರು ಹೇಳ್ತಾರೆ ಅಡಾಬ್ ಇಲಿಸ್ಟ್ರೇಟ್ ಚೆನ್ನಾಗಿದೆ, ಫೋಟೋಶಾಪ್ ಚೆನ್ನಾಗಿಲ್ಲ. ನೋಡಿ, ದಯವಿಟ್ಟು ಪ್ಲೀಸ್ ಡು ನಾಟ್ ಗೋ ಇನ್ ಟು ದಟ್ ಡೆಲಿಮಾ. ಅದೇ ಬೇರೆ ಇದೇ ಬೇರೆ. ಆ್ಯಂಡ್ ಮೋರ್ ಓವರ್ ಕೆಲವರು ನನಗೆ ಮೆಸೇಜ್ ಮಾಡಿದ್ದಾರೆ ಈಗ ನನಗೆ ಬಿಗ್ನರ್ಸ್ ಆಗಿದ ತಕ್ಷಣ. ನೋಡಿ, ನಾನು ಬಿಗ್ನರ್ಸ್ಗೆ ಅಂತಾನೆ ಅಲ್ಲ, ಪ್ರತಿ ಒಂದೂ ಸಿನ್ಸ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದಿ ಸ್ಕ್ರ್ಯಾಚ್ ಟು ದ ಪ್ರೊಫೆಷ್ನಲ್ ಲೆವೆಲ್ ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಬಿಗಿನರ್ಸ್, ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಎಲ್ಲ ಕ್ಲಾಸಸ್ಸನ್ನು ಹೇಳ್ತಾ ಹೋಗ್ತೀನಿ ಸಿನ್ಸ್ ಫ್ರಮ್ ದ ಬಿಗಿನಿಂಗ್. ಓಕೆ, ನಿಮಗೆ ಫಸ್ಟ್ ಆಫ್ ಆಲ್ ಇವಾಗ ನಾನು ಲೇಟೆಸ್ಟ್ ವರ್ಷನ್ ಹಾಕ್ಕೊಂಡಿರೋವಂಥದ್ದು. ಪ್ರೀವಿಯಸ್ಲಿ CS5, CS4, CS6 ಆ ಥರ ಎಲ್ಲ ಬಂದಿತ್ತು. ಸೊ ದಿಸ್ ಈಸ್ ದಿ ಫೋಟೋಶಾಪ್. ದಿಸ್ ಇಸ್ ದ ಫಸ್ಟ್ ಲೇಔಟ್ ಆಫ್ ದ ಫೋಟೋಶಾಪ್. ಈ ಫೋಟೋಶಾಪ್ ಲೇಔಟಲ್ಲಿ ನಾನು ಹೇಳಿದ್ನಲ್ಲ, ಈಗ ಬಿಗ್ನರ್ಸಿಂದ ಏನು ಅಡ್ವಾನ್ಸ್ ಗಂಟ ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ಸ್ಟಾರ್ಟಿಂಗಿಂದ ಲೆಟ್ಸ್ ಗೋ ಫಾರ್ ದ್ಯಾಟ್. This is the first window where you see all these things. These are certain things which I have done. ಇದನ್ನು ನಾನು ಮಾಡಿರೋವಂಥದ್ದು. ಫಸ್ಟ್ ನ್ಯೂ ಅಂತ ತೊಗೊತೀವಿ, ದೆನ್ ಓಪನ್ ಅಂತ ಅಂದರೆ ಯಾವುದಾದ್ರೂ ಮಾಡಿರೋವಂಥದ್ದು ನಾನು ಏನು ಮಾಡಿರ್ತೀನಿ ಅದನ್ನು ಡೈರೆಕ್ಟಾಗಿ ಓಪನ್ ಮಾಡೋವಂಥದ್ದು. ನ್ಯೂ ಅಂತ ಅಂದರೆ ವಿ ವಿಲ್ ಗೋ ಫಾರ್ ದಿ ನ್ಯೂ ಲೇಔಟ್. ಇದರಲ್ಲಿ ಇನ್ನೊಂದು, ನನ್ನ ಅಡಾಬ್ ಇಲಿಸ್ಟ್ರೇಟ್ ನಾನು ಏನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ನೀವು ಯಾವುದಾದ್ರೂ ಫೈಲ್ ಯಾವ ಸೈಜ್ ಆದರೂ ನೀವು ತೊಗೊಳ್ಳಿ. ಇಟ್ ಕ್ಯಾನ್ ಬಿ ಸ್ಮಾಲ್ ಆರ್ ಬಿಗ್, ಅದನ್ನು ಹೆಂಗೆ ಬೇಕಾದ್ರೆ ನಾವು ರೆಡಿ ಮಾಡ್ಕೊಬೋದು. ಬಟ್ ಫೋಟೋಶಾಪಲ್ಲಿ ಐ ಆಮ್ ಟೆಲಿಂಗ್ ಅಗೈನ್, ಫೋಟೋಶಾಪಲ್ಲಿ ಯು ಶುಡ್ ನೋ, ನಿಮಗೆ ಗೊತ್ತಿರಬೇಕು ನಾನು ಯಾವ ಡೈಮೆನ್ಷನ್ ತೊಗೊತಾ ಇದ್ದೀನಿ, ವಿಡ್ತ್ ಏನು, ಲೆಂತ್ ಏನು, ಅದನ್ನು ತಗೊಳ್ಳೇಬೇಕು. ಅದನ್ನು ಗೊತ್ತಿರಲೇಬೇಕು. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಒಂದು ಸತಿ ಫೋಟೋಶಾಪ್ ನೀವು ಒಂದು ಫೈಲ್ನ ರೆಡಿ ಮಾಡಿದ್ರೆ ಅದನ್ನು ಆಮೇಲೆ ದೊಡ್ಡದು ಮಾಡಲಿಕ್ಕಾಗಲ್ಲ, ಯಾಕಂದರೆ ಪಿಕ್ಸೆಲ್ ಹಾಳಾಗೋಗುತ್ತೆ. ಇದನ್ನು ಹೇಳ್ತೀನಿ. ಲೆಟ್ಸ್ ಗೋ ವೆರಿ ಸ್ಲೋಲಿ. ಬಟ್ ಬಿಗಿನಿಂಗ್ ಫಸ್ಟ್ ನಿಮ್ಮ ಬುನಾದಿನೇ ಭಾಳ ಇಂಪಾರ್ಟೆಂಟ್ ಫೋಟೋಶಾಪಲ್ಲಿ. ಫೋಟೋಶಾಪ್ ಎಡಿಟಿಂಗ್ ಅಂದರೆ ಏನು? ಫೋಟೋ ಹೆಸರೇ ಫೋಟೋ. ನೋಡಿ, ಫೋಟೋನ ಎಡಿಟ್ ಮಾಡೋವಂಥದ್ದು. ಎಡಿಟ್ ಹೆಂಗೆ ಮಾಡ್ತೀವಿ? ಸಪೋಸ್ ನನ್ನದೇ ಯಾವುದೇ ಒಂದು ಫೋಟೋ ಇದೆ, ಆ ಫೋಟೋನಲ್ಲಿ ಡಾಟ್ಸ್ ಇರುತ್ತೆ, ಇಲ್ಲೆಲ್ಲಾದರೂ ನನಗೆ ಪಿಂಪಲ್ಸ್ ಇರುತ್ತೆ ಮುಖದಲ್ಲಿ, ಸರ್ಟನ್ ಥಿಂಗ್ಸ್, ಅದನ್ನು ನಾವೇನು ಮಾಡ್ತೀವಿ, ವಿ ಎಡಿಟ್ ದೋಸ್ ಥಿಂಗ್ಸ್ ಟು ಲುಕ್ ಗುಡ್. ಸೊ ದಟ್ ಈಸ್ ಫೋಟೋಶಾಪ್ ಎಡಿಟಿಂಗ್. ಫೋಟೋಶಾಪ್ ಎಡಿಟಿಂಗ್ ನಾನು ಹೆಚ್ಚು ಕಡಿಮೆ ಒಂದು 25 ಇಯರ್ಸಿಂದ ನಾನು ಐ ಆಮ್ ಇನ್ ಟು ದಿಸ್. ಮೋರ್ ಓವರ್ ಅದ್ರ ಮುಂಚೆನೂ ನಾನು ಮಾಡ್ತಾಯಿದ್ದೆ. ಟೈಮಲ್ಲಿ ನಾನು ವೆನ್ ಐ ವಾಸ್ ಇನ್ PUC ಆ ಟೈಮಲ್ಲಿ ಅರೌಂಡ್ 1995 ಆಗಿದ ತಕ್ಷಣ 96 ಐ ಥಿಂಕ್, ಆವಾಗೇ ನಾನು ಫೋಟೋಶಾಪ್ ಮಾಡ್ತಾಯಿದ್ದೆ. ಬಟ್ ಇಟ್ ವಾಸ್ ಎ ಓಲ್ಡರ್ ವರ್ಷನ್. ಇನ್ ದಟ್ ಇಟ್ ಸೆಲ್ಫ್ ಲೀ ಪ್ರಿಸ್ಟೆ ಅನ್ನೋ ಒಬ್ಬರು ಬಾಡಿ ಬಿಲ್ಡರ್ಗೆ ನನ್ನ ಮಕಾನ ಹಾಕೊಂಡ್ಬಿಟ್ಟಿದೆ. ಸೊ ಫೋಟೋಶಾಪ್ ಆವಾಗಿಂದನೇ ನನಗೆ ಹುಚ್ಚಿತ್ತು. ನಿಯರ್ಲಿ ಒಂದು 25 ಇಯರ್ಸ್ ಅಂದ್ಕೊಳ್ಳಿ. ಓಕೆ, ಸೊ ಫೋಟೋಶಾಪ್ ಈಸ್ ಬ್ಯೂಟಿಫುಲ್ ಥಿಂಗ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಇನ್ಸೈಡ್ ದ ಫೋಟೋಶಾಪ್. ನಾನೇನೋ ಮಾಡಿದ ತಕ್ಷಣವೇ ಭಾಳ ನಾನು ಫೋಟೋಶಾಪ್ ಕಲ್ತ್ಬಿಟ್ಟೆ ಅಂತ ಅಂದ್ಕೊಂಡೆ. ಬಟ್ ಇನ್ಸೈಡ್ ದಿ ಫೋಟೋಶಾಪ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಭಾಳ ಚೆನ್ನಾಗಿದೆ. ಲೆಟ್ಸ್ ಬಿಗನ್ ವಿತ್ ದಿಸ್. ನ್ಯೂ ಫೈಲ್ ಅಂತ ತೊಗೊಂಡಿದ್ದ ತಕ್ಷಣ ನಿಮಗೆ ನೋಡಿ, ನ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ಅದರಲ್ಲಿ ರೀಸೆಂಟ್ ನಾನು ಯಾವುದಾದ್ರೂ ಓಪನ್ ಮಾಡಿದರೆ ಅದು ಬರುತ್ತೆ. ಸೇವ್ ಡಾಕ್ಯುಮೆಂಟ್ಸ್ ಬರುತ್ತೆ, ಫೋಟೋ ಬರುತ್ತೆ, ಪ್ರಿಂಟ್, ಆರ್ಟ್ ಆ್ಯಂಡ್ ಇಲಿಸ್ಟ್ರೇಷನ್, ವೆಬ್ ಡಿಸೈನಿಂಗ್ದು ಬೇಕಾಗಿರೋವಂಥದ್ದು ಬರುತ್ತೆ, ಮೊಬೈಲ್ಗೆ ಫಿಲಮ್ ಆ್ಯಂಡ್ ವೀಡಿಯೋಸ್ ಅಂತ ಬರುತ್ತೆ. ಇದರಲ್ಲಿ ನಾನೀಗ ಫಸ್ಟ್ ಆಫ್ ಆಲ್ ಸೇಮ್
ಯಾವುದೇ ಒಂದು ಫೈಲ್ನ ಓಪನ್ ಮಾಡಿದ ತಕ್ಷಣ ಅದಕ್ಕೊಂದು ಹೆಸರು ಕೊಟ್ಕೊಬೇಕು ನೀವು. ಸೊ ಹೆಸರು ಎಲ್ಲಿ ಕೊಡ್ತೀವಿ, ಈ ಜಾಗದಲ್ಲಿ ನಾವು ಕೊಡ್ತೀವಿ. ಲೆಟ್ ಅಸ್ ಗಿವ್ ಎ ನೇಮ್, ಕ್ಲಾಸ್ 1 ಅಂತ ಕೊಡ್ತೀವಿ. ಇಲ್ಲಿ ನೋಡಿ ವಿಡ್ತ್ ಅಂತ ಇದೆ, ಹೈಟ್ ಅಂತ ಇದೆ. ವಿಡ್ತ್ ಮತ್ತು ಹೈಟ್ 1920 ಆ್ಯಂಡ್ 1080 ಅಂತ ಕೊಟ್ಟಿದ್ದೀವಿ. ಆವಾಗ ಹಾರಿಸಾಂಟಲ್ ಬರುತ್ತೆ. ದಿಸ್ ಇಸ್ ವರ್ಟಿಕಲ್. ಇದನ್ನು ನಾನು ಚೇಂಜ್ ಮಾಡಿದ್ರೆ, ಇಂಟರ್ಚೇಂಜ್ ಮಾಡಿದ್ರೆ, ಸೊ ಸಪೋಸ್ 1920 ನಾನು ಇಲ್ಲಿ ಹಾಕೋತೀನಿ, ಇಲ್ಲಿ 1080 ಹಾಕೋತೀನಿ. ನೋಡಿ ಓರಿಯೆಂಟೇಷನ್ ನಿಮಗೆ ಆಟೋಮೆಟಿಕ್ಕಾಗಿ ವರ್ಟಿಕಲ್ ಆಗಿ ಬಂದ್ಬಿಡುತ್ತೆ. ಆಯಿತಾ? ಇದನ್ನು ನಾನು ಇಂಟರ್ಚೇಂಜ್ ಮಾಡ್ತೀನಿ ತಿರ್ಗಾ 1920 1080. ಓಕೆ, ಹಾಕಿದ ತಕ್ಷಣ ಅದು ಹಾರಿಸಾಂಟಲ್ ಬರುತ್ತೆ. ಇದರಲ್ಲಿ ಫೋಟೋಶಾಪಲ್ಲಿ ಇದು ನನ್ನ ಹೊಸ ಎಡಿಷನ್ನು. ಐ ವಿಲ್ ಜಸ್ಟ್ ಶೋ ದ್ಯಾಟ್. ನೋಡಿ ನನ್ನ ಎಡಿಷನ್ ಬಂದು ಅಬೌಟ್ ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಅಬೌಟ್ ಫೋಟೋಶಾಪ್. ಸೊ ದಿಸ್ ಈಸ್ 26.3 ವರ್ಷನ್ ರಿಲೀಸ್ಡ್ ಇದು ನಾನು ಹಾಕ್ಕೊಂಡಿರೋಂಥದ್ದು. ಈಗ ನೀವು ಅಂತ ಕೊಟ್ಟಿದ ತಕ್ಷಣ ಇದೇನು ಬರುತ್ತೆ, ಇದರಲ್ಲಿ ನಾನು ಯಾವಾಗಾದರೂ ಹೆಸರು ಹಾಕ್ಕೊಂಡಾಗ, ಮೀನ್ಸ್ ಇವಾಗ ಹೆಸರು ಹಾಕ್ಕೊಂಡಿದ್ದ ತಕ್ಷಣವೇ ಕ್ಲಾಸ್ 1 ಅಂತ ಹಾಕ್ಕೊಂಡು ನಾನು ವಿಡ್ತ್ ತೊಗೊಂಡೆ, ದೆನ್ ಹೈಟ್ ತೊಗೊಂಡೆ. ವಿಡ್ತ್ ಆ್ಯಂಡ್ ಹೈಟ್ ಇದನ್ನು ನೀವು ಫಸ್ಟೇ ಕನ್ಸಿಡರ್ ಮಾಡ್ಕೊಬೇಕು. ಫೋಟೋಶಾಪ್ ಈಸ್ ರಾಸ್ಟರ್ ಬೇಸ್ಡ್. ರಾಸ್ಟರ್ ಅಂತ ಅಂದರೆ ನಾವು ಪಿಕ್ಸಲ್ ಮೇಲೆ ಕೆಲಸ ಮಾಡ್ತೀವಿ. ಬಟ್ ಇಲ್ಲಿಸ್ಟ್ರೇಟ್ ಬಂದು ಇಟ್ಸ್ ಎ ವೆಕ್ಟರ್. ಅದನ್ನು ಎಷ್ಟು ದೊಡ್ಡದು ಬೇಕಾದ್ರೆ ನಾವು ಮಾಡ್ಬೋದು, ಭಯಂಕರ ಎನ್ಲಾರ್ಜ್ ಮಾಡ್ಬೋದು. ಫೋಟೋಶಾಪ್ಗೆ ಹಂಗಲ್ಲ. ಯು ಹ್ಯಾವ್ ಟು ಫಿಕ್ಸ್ ಎ ಸೈಜ್. ದಟ್ ಈಸ್ ದ ಪ್ಲೇ ಗ್ರೌಂಡ್ ವೇರ್ ಯು ಪ್ಲೇ. ಅಂದರೆ ನೀವು ಆ ಜಾಗದಲ್ಲಿ ಮಾತ್ರ ನೀವು ಒಂದು ಫೋಟೋನ ರೆಡಿ ಮಾಡೋದೇ ಆಗಲಿ, ಕರೆಕ್ಷನ್ ಮಾಡೋದೇ ಆಗಲಿ ಮಾಡೋಕ್ಕಾಗೋಂಥದ್ದು. ಸೊ ದಟ್ ಈಸ್ ರಾಸ್ಟರ್ ಬೇಸ್ಡ್, ಪಿಕ್ಸೆಲ್ ಬೇಸ್ಡ್ ಅದು. ಓಕೆ, ಇಲ್ಲಿ ನೋಡಿ ನಾನು ವಿಡ್ತ್ ತೊಗೊಂಡೆ, ಹೈಟ್ ತೊಗೊಂಡೆ. ಇಲ್ಲಿ ಸೇವ್ಡ್ ನಾನು ಮಾಡ್ಕೊಂಡಿರೋಂಥದ್ದನ್ನು ಅದನ್ನು ಹೆಂಗೆ ಮಾಡ್ತೀನಿ ಅದನ್ನು ಹೇಳ್ತೀನಿ. ಫಸ್ಟ್ ಇದು ಕ್ಲಾಸ್ 1 ಅಂತ ಹಾಕಿದ ತಕ್ಷಣ ಇದನ್ನು ಪಿಕ್ಸಲ್ಸ್ ತೊಗೊಂಡ್ರೆ ಅದರಲ್ಲಿ ಬೇರೆನೂ ಐತೆ, ಇಂಚಸ್ಸು, ಸೆಂಟಿಮೀಟ್ರು, ಮಿಲಿಮೀಟ್ರು, ಪಾಯಿಂಟ್ಸ್, ಪಿಕಾಸ್ ಅದೆಲ್ಲ ಬೇಡ. ಈಗ ಸದ್ಯಕ್ಕೆ ನಾವು ಪಿಕ್ಸಲ್ಸ್ ತೊಗೊಳ್ಳೋಣ. ಓಕೆ, ಆರ್ಟ್ ಬೋರ್ಡ್ಸ್ ಅಂತ ಇದೆ ಇವಾಗ ಬಂದಿರೋವಂಥ ಫೋಟೋಶಾಪ್ಸಲ್ಲಿ. ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಆರ್ಟ್ ಬೋರ್ಡ್ಸ್ ದಟ್ ಈಸ್ ಇನ್ ಟು ದಿ ಇಲಿಸ್ಟ್ರೇಟ್. ನಾವು ಇಲಿಸ್ಟ್ರೇಟಲ್ಲಿ ಹೆಂಗೆ ಮಾಡ್ತೀವಿ ಅದು ಆ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಐ ವಿಲ್ ಟೆಲ್ ಅಬೌಟ್ ದಟ್. ಅದಾಗಿದ ತಕ್ಷಣ ರೆಸಲ್ಯೂಷನ್ ಅಂತ ಬರುತ್ತೆ ನೋಡಿ. 72 ಈಸ್ ದ ಬೆಸ್ಟ್ ರೆಸಲ್ಯೂಷನ್ ಫಾರ್ ಆಲ್ ದ ಸ್ಕ್ರೀನ್ ಇರೋವಂಥದ್ದು. ಮೊಬೈಲ್ ಸ್ಕ್ರೀನ್ಸ್, ಕಂಪ್ಯೂಟರ್ ಸ್ಕ್ರೀನ್ಸ್, ಟಿ ವಿ ಸ್ಕ್ರೀನ್ಸ್, ಪ್ಲಾಸ್ಮಾ ಸ್ಕ್ರೀನ್ಸ್, ಏನೇನೈತೆ ಆ ಸ್ಕ್ರೀನ್ಸ್ಗೆಲ್ಲ ದಯವಿಟ್ಟು ನೀವು ಈ ರೆಸಲ್ಯೂಷನ್ನ ಪ್ಲೀಸ್ ಡೂ ಕೀಪ್ ಅಟ್ 72ನಲ್ಲಿ ಇಟ್ಕೊಳ್ಳಿ. ಪಿಕ್ಸಲ್ಸ್ ಬೈ ಇಂಚಸ್, ಪಿಕ್ಸಲ್ಸ್ ಬೈ ಸೆಂಟಿಮೀಟರ್, ಇದು ಪಿಕ್ಸಲ್ ಬೈ ಇಂಚಸ್ ಅಂತ ಹಾಕ್ಕೊಳ್ಳಿ. RGB, ಇದು RGB ಕಲರ್ ಮೋಡ್ ಭಾಳ ಇದೆ. ಇದನ್ನು ಬೇಕು ಅಂದಾಗ ನೋಡಿ ಇಲ್ಲಿದೆ ಬಿಟ್ ಮ್ಯಾಪ್, ಗ್ರೇ ಸ್ಕೇಲು, RGB, CMYK ಮಾಮೂಲಿ ಇದನ್ನು ಹಾಕ್ಕೊಳ್ಳಿ. 8 ಬಿಟ್ ಇಸ್ ಗುಡ್. 8 ಬಿಟ್ ಯಾಕೆ ಗುಡ್ಡು ಅದು ನಾನು ಮುಂದಿನ ಕ್ಲಾಸಸ್ಸಲ್ಲಿ ಹೇಳ್ತೀನಿ ನಾನು. ಆಮೇಲೆ ಬ್ಯಾಕ್ಗ್ರೌಂಡ್ ಕಂಟೆಂಟ್ ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆ ಥರ ಬರ್ತಾ ಇದೆ. ಇದನ್ನು ನಾನು ಸಹಜವಾಗಿ ವೈಟೇ ತೊಗೊಳ್ಳಿ. ವೈಟ್ ತೊಗೊಂಡು ನೋಡಿ ಇಲ್ಲಿ ಕಲರ್ ಪ್ರೊಫೈಲ್ಸ್ ಭಾಳ ಇದೆ. ಲೆಟ್ ಅಸ್ ಚೂಸ್ ದ ಸೇಮ್ ಥಿಂಗ್. ಸ್ಕ್ವೈರ್ ಪಿಕ್ಸಲ್ಸೇ ಇರಲಿ, ಇನ್ನೇನು ಬೇರೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸೇವ್, ಇದು ಪ್ರೀಸೆಟ್ ಆಗಿ ಸೇವ್ ಆಗುತ್ತೆ ನೋಡಿ. ನಾನೀಗ ಕ್ಲಾಸ್ 1 ಅಂತ ತೊಗೊಂಡು ಸೇವ್ ಪ್ರೀಸೆಟ್ ಅಂತ ಕೊಡ್ತೀನಿ. ಇದನ್ನು ನೋಡಿ ಕ್ಲಾಸ್ 1 ಇದನ್ನು ಒತ್ತಿದ ತಕ್ಷಣ ಇದೇ ಡೈಮೆನ್ಷನ್ಸ್, ಮೀನ್ಸ್ ವಿಡ್ತ್, ರೆಸಲ್ಯೂಷನ್ ಇದನ್ನೆಲ್ಲ ಸೇಮ್ ತೊಗೊಂಡು RGB 8 ಬಿಟ್ ಎಲ್ಲ ತೊಗೊಂಡು ವೈಟ್ ಬ್ಯಾಕ್ಗ್ರೌಂಡನ್ನ ತೊಗೊಂಡು ಸೇವ್ ಪ್ರೀಸೆಟ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಸೇವ್ ಆಯಿತು. ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನೀವೇನು ಚೇಂಜ್ ಮಾಡಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ 1080x720 ಆ ಥರ ಹಾಕ್ಕೊಂಡ್ರೂ ನಡೆಯುತ್ತೆ. ಅದನ್ನು ಒಂದು ಸತಿ ಸೇವ್ ಮಾಡ್ಕೊಂಬಿಟ್ರೆ ಪ್ರೀಸೆಟ್ನ, ಇದು ಇಲ್ಲಿ ಸೇವ್ಡಲ್ಲಿ ಇರುತ್ತೆ. ಈಗ ಒಂದು ತೊಗೊಳ್ಳೋಣ, ಇದು 1920x1080. ಇದನ್ನು ನಾನು ಡಬಲ್ ಕ್ಲಿಕ್ ಮಾಡಿದ್ರೂ ಓಪನ್ ಆಗುತ್ತೆ, ಇಲ್ಲಾಂದರೆ ಕ್ರಿಯೇಟ್ ಅಂತ ಕೊಟ್ಟರು ಓಪನ್ ಆಗುತ್ತೆ. ಇದು ಓಪನ್ ಆಗುತ್ತೆ. ದಿಸ್ ಈಸ್ ದ ಹೋಲ್ ಥಿಂಗ್ ವಿಚ್ ಯು ಗೆಟ್ ಇನ್ ದಿ ಫೋಟೋಶಾಪ್. ಇದು ಭಾಳ ಇಂಪಾರ್ಟೆಂಟ್ ಲೇಔಟ್ ಇದು. ಈ ಲೇಔಟ್ ಹಾಕಿದ ತಕ್ಷಣ ನಿಮಗೆ ನೋಡಿ ಇದೆಲ್ಲ ಡಿಫ್ರೆಂಟು ನಿಮಗೆ ಬೇಕಾಗಿರೋವಂಥದ್ದು ನೋಡಿ. ಕಲರು ಇದೆಲ್ಲ ನೀವು ಸಪ್ರೇಟಾಗಿ ತೆಗೆದು ಇಟ್ಕೊಬೋದು. ನೀವು ಸ್ವ್ಯಾಚಸ್ಸು
ಆಮೇಲೆ ಪ್ರಾಪರ್ಟೀಸು, ಅಡ್ಜಸ್ಟ್ಮೆಂಟು, ಲೈಬ್ರರಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ವಿಂಡೋಸ್, ಇದು ಸ್ಮಾಲ್ ವಿಂಡೋಸ್. ಇದನ್ನು ನೀವು ಅಕಸ್ಮಾತ್ ನಿಮ್ಗೆ ಹೆಂಗೆ ಬೇಕು ನೀವು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡ್ಕೊಬೋದು. ನೋಡಿ ಸ್ವ್ಯಾಚಸ್ ಆಯಿತಾ. ಅದಾದಮೇಲೆ ಕಲರ್ ಇಲ್ಲಿ ಹಾಕೋತೀನಿ, ಗ್ರೇಡಿಯನ್ಸ್, ಓಕೆ, ಇದನ್ನು ಹಾಕೋತೀನಿ ಇಲ್ಲಿ. ಅಕಸ್ಮಾತ್ ಇದೆಲ್ಲ ಮಾಯ ಆಗೋಯ್ತು, ಸಪೋಸ್ ಇದೆಲ್ಲ ನಿಮಗೆ ಗೊತ್ತಿಲ್ಲದಂಗೆ ಯಾವಾಗಾದರೂ ಕೆಲಸ ಮಾಡ್ತಾ ಇರ್ತೀರಿ, ನೀವು ಓಪನ್ ಮಾಡಿದ ತಕ್ಷಣ ಇದೆಲ್ಲ ಕೆಲವು ಪ್ರಾಬ್ಲಮ್ಸ್ ಇರ್ತವೆ. ಅಕಸ್ಮಾತ್ ನೀವು ಓಪನ್ ಮಾಡಿದ್ರೆ ಇದು ಯಾವುದೂ ಇಲ್ಲ, ನೋಡಿ ಇದೆಲ್ಲ ಹೊಂಟೋಯ್ತು, ಯಾವುದೂ ಇಲ್ಲ. ಅಕಸ್ಮಾತ್ ನೋಡಿ ಇದೊಂದು ಈ ಕಡೆಂದು ಟೂಲ್ ಪ್ಯಾನಲ್ ಐತೆ, ಇದು ಹೋಯ್ತು, ಇದು ಹೊಂಟೋಯ್ತು. ಇಲ್ಲಿ ಮೇಲ್ಗಡೆನೂ ಅಷ್ಟೇ ಪ್ರಾಪರ್ಟಿ ಪ್ಯಾನಲ್ಸ್ ಇರುತ್ತೆ, ಆ ಪ್ರಾಪರ್ಟಿ ಪ್ಯಾನಲ್ ಹೊಂಟೋಯ್ತು ಅಂದ್ಕೊಳ್ಳಿ. ಸಪೋಸ್ ಈ ಥರ ಆಗೋಯ್ತು ಅಂದಾಗ ಯು ಕ್ಯಾನ್ ಡೂ ಒನ್ ಥಿಂಗ್, ಇಲ್ಲಿಂದಾದರೂ ಹೋಗ್ಬೋದು, ಇಲ್ಲಿಂದಾದರೂ ರೀಸೆಂಟ್ ಎಸೆನ್ಷಿಯಲ್ಸ್ ಅಂತ ಕೊಡ್ಬೋದು, ಆವಾಗ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ಅಂತ ಅಂದರೆ ವಿಂಡೋಸ್ ಹೋಗ್ಬಿಟ್ಟು ವರ್ಕ್ ಸ್ಪೇಸಲ್ಲಿ ಇಲ್ಲಿ ರೀಸೆಂಟ್ ಎಸೆನ್ಷಿಯಲ್ಸ್ ಅಂತ ಇಲ್ಲೂ ಕೊಡ್ಬೋದು. ಓಕೆ, ಇದು ನಾರ್ಮಲಾಗಿ ನಿಮಗೆ ಬೇಕಾಗಿರೋ ಪ್ಯಾನಲ್ಸ್, ಏನು ಪ್ಯಾನಲ್ಗಳಿದೆ ಇದನ್ನೆಲ್ಲ ನೀವು ಸಪ್ರೇಟಾಗಿ ಹೆಂಗೆ ಬೇಕಂಗೆ ಅಡ್ಜಸ್ಟು ಮಾಡ್ಕೊಬೋದು. ಅಕಸ್ಮಾತ್ ಹೊಂಟೋದ್ರೆ ಅದನ್ನು ತಿರ್ಗಿ ರೀಸೆಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಪ್ಯಾನಲ್ಸ್. ಓಕೆ, ಸಹಜವಾಗಿ ನೋಡಿ ಇದು ಈ ಟೂಲ್ಸ್ ನಾವು ಇವತ್ತು ಕಲಿಯುವಂಥದ್ದು. ಒಂದು ಮೂವ್ ಟೂಲ್, ಇನ್ನೊಂದು ಮಾರ್ಕ್ಯೂ ಟೂಲ್ ಅಂತ ಹೇಳ್ತೀವಿ ನಾವು ಅದನ್ನು. ಮೂವ್ ಟೂಲ್ಗೆ ಶಾರ್ಟ್ಕಟ್, ಬುಕ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ಬರೆದಿಟ್ಕೊಳ್ಳಿ. ಶಾರ್ಟ್ಕಟ್ ಬಗ್ಗೆ ಭಯ ಬೀಳಬೇಡಿ. ಅಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿಂದನೇ ನೀವು ಯೂಸ್ ಮಾಡ್ಕೊಬೋದು. ಈಗ ಸಹಜವಾಗಿ ಇದಿಷ್ಟು ಉದ್ದ ಮಾಮೂಲಿ ಇರುತ್ತೆ, ನಾನು ಸಹಜವಾಗಿ ಈ ಥರ ಇಟ್ಕೊಳ್ಳಲ್ಲ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಸ್ಮಾಲ್ ನೋಡಿ, ಈ ಜಾಗದಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದು 2 ಲೈನ್ ತೋರಿಸುತ್ತೆ. ಓಕೆ, ದಿಸ್ ಈಸ್ ಮೂವ್ ಟೂಲ್. ಮೂವ್ ಅಂದರೆ ಸಾಕು, ಗೊತ್ತಾಗುತ್ತಲ್ಲ. ಮೂವ್ ಅಂದರೆ ಯು ಆರ್ ಮೂವಿಂಗ್ ಸಮ್ ಆಬ್ಜೆಕ್ಟ್ ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ನೀವೇನು ಮಾಡಿರ್ತೀರ ಅದನ್ನು ಮೂವ್ ಮಾಡೋದಕ್ಕೆ ಇದು ಶಾರ್ಟ್ಕಟ್ ಕೀ ಬಂದು ವಿ, ಆಯಿತಾ. ವಿ ಒತ್ತಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ದೆನ್ ಸೆಕೆಂಡ್ ಈಸ್ ಮಾರ್ಕ್ಯೂ ಟೂಲ್. ನೋಡಿ, ಮಾರ್ಕ್ಯೂ ಟೂಲ್ನಲ್ಲಿ ಇನ್ನೊಂದೆರಡು ಆ್ಯಡ್ ಆಗಿದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಮೂವ್ ಟೂಲ್, ಮಾರ್ಕ್ಯೂ ಟೂಲ್, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಫೋರ್ಗ್ರೌಂಡು ಬ್ಯಾಕ್ಗ್ರೌಂಡ್ ಕಲರ್ ಹೆಂಗೆ ಇದನ್ನು ಹಾಕ್ಕೊಳ್ಳೋದು ಅಂತ ಅದ್ರ ಬಗ್ಗೆನೂ ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಮೂವ್ ಟೂಲಲ್ಲಿ ನಿಮಗೆ ಇಲ್ಲಿ ಆರ್ಟ್ ಬೋರ್ಡ್ದು ಜಾಯ್ನ್ ಆಗಿದೆ ನೋಡಿ, ಇದು ಜಾಯ್ನ್ ಆಗಿದೆ. ಅದ್ರ ಬಗ್ಗೆ ಇವಾಗ ನೀವು ಟೆನ್ಷನ್ ತೊಗೊಂಡ್ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ವಿ ಆರ್ ಇನ್ ಟು ದಿ ಫೋಟೋಶಾಪ್, ಸೊ ವಿ ವಿಲ್ ಲರ್ನ್ ಅಬೌಟ್ ದ ಫೋಟೋಶಾಪ್ ರೈಟ್ ನಾವು. ನೆವರ್ ಎವರ್ ಕಂಪೇರ್ ಫೋಟೋಶಾಪ್ ವಿತ್ ಇಲ್ಲಿಸ್ಟ್ರೇಟ್, ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ದಿಸ್ ಈಸ್ ಟೋಟಲಿ ಡಿಫ್ರೆಂಟ್. ಲಾಟ್ಸ್ ಆಫ್ ಶಾರ್ಟ್ ಕೀಸ್ ಆರ್ ದೇರ್, ಭಾಳ ಶಾರ್ಟ್ ಕೀಸ್ ಇದೆ ಅದಕ್ಕೂ. ಅಲ್ಲಿ ಡಿ ಅನ್ನೋದನ್ನು ಬೇರೆ ಥರ ಯೂಸ್ ಮಾಡ್ತೀವಿ, ಇಲ್ಲಿ ಶಾರ್ಟ್ಕಟ್ ಕೀ ಡಿ ಅನ್ನೋದ್ರೆ ಡಿಸೆಲೆಕ್ಟ್ ಅಂತ ಆಗುತ್ತೆ. ಎಷ್ಟೋ ಇದೆ ಇನ್ನು ಅದೇ ಥರನೇ. ಸೊ ಪ್ಲೀಸ್ ಬಿ ಆನ್ ಫೋಟೋಶಾಪ್ ರೈಟ್ ನಾವು. ಓಕೆ, ಇದು ಮೂವ್ ಟೂಲ್ ಏನು ಮಾಡ್ತದೆ, ಇದು ಮೂವ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ನಾವು ಮೂವ್ ಮಾಡೋಕ್ಕಿಂತ ಮುಂಚೆ ಏನಿದು, ವಾಟ್ ಈಸ್ ದಿಸ್? ಈ ಒಂದು ಜಾಗ ಇಟ್ ಈಸ್ ಫುಲ್ ಆಫ್ ಪಿಕ್ಸೆಲ್ಸ್, ಭಾಳ ಚಿಕ್ಕ ಇರುವಂಥದ್ದು ಪಿಕ್ಸೆಲ್ಸ್ ಇರುತ್ತೆ. ಅದರಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಡಿಸೈಡ್ ಏರಿಯಾ, ಒಂದು ಪ್ಲೇ ಗ್ರೌಂಡ್, ಆ ಪ್ಲೇ ಗ್ರೌಂಡನ್ನ ನಿರ್ಧಾರ ಮಾಡಿಕೊಂಡು ನಾವು ಅದ್ರ ಒಳಗಡೆ ಕೆಲಸ ಮಾಡ್ತೀವಿ. ಸಪೋಸ್ ಈಗ ನೋಡಿ, ಮೂವ್ ಟೂಲ್ನ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀವಿ. ಇದೊಂದು ಬ್ಯಾಕ್ಗ್ರೌಂಡ್. ಓಕೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ, ಇಲ್ಲಿ ಸ್ಟೇಟಲ್ಲಿ ಲೇಯರ್ಸ್ ಅಂತ ಬರುತ್ತೆ. ನೋಡಿ, ಇದು ಬ್ಯಾಕ್ಗ್ರೌಂಡ್, ಇಟ್ ಈಸ್ ಲಾಕ್. ಬ್ಯಾಕ್ಗ್ರೌಂಡ್ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನನ್ನ ಹಿಂದ್ಗಡೆ ಇರುವಂಥ ಗೋಡೆ ಅದು ಒಂದು ಫಿಕ್ಸ್ಡ್ ಬ್ಯಾಕ್ಗ್ರೌಂಡ್. ಓಕೆ, ಅದು ಲಾಕ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಲಾಕ್ ಆಗಿದೆ, ಇಲ್ಲಿ ಲಾಕ್ ಆಗಿದೆ, ಇದು ಲಾಕ್ ಆಗಿದೆ. ಅದೇ ಆ ಲಾಕ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ. ನೋಡಿ, ಡಬಲ್ ಕ್ಲಿಕ್ ಮಾಡಿದ್ರೆ ಅದೊಂದು ಲೇಯರ್ ಆಗುತ್ತೆ. ಆಯಿತು, ಇದನ್ನು ನಾನು ತಿರ್ಗಾ Ctrl+Z ಒತ್ತಿದ್ದೀನಿ, ಯಾಕಂದರೆ ಸ್ಟಾರ್ಟಿಂಗ್ ನನಗೆ ಗೊತ್ತಾಗಲಿಲ್ಲ. ಈ ಒಂದು ಗೋಡೆ ಮೇಲೆ ಅಕಸ್ಮಾತ್ ನಾನು ಬ್ರಷ್ ಟೂಲ್ ಯೂಸ್ ಮಾಡ್ತೀನಿ. ಇವಾಗ ಬ್ರಷ್ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ, ಬಿ ಅಂತ ಒತ್ತಿದ್ರೆ ಶಾರ್ಟ್ಕಟ್ ಬ್ರಷ್ ಟೂಲ್ಗೆ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ 2 ಕಲರ್ಸ್ ಇದೆ, ಒಂದು ಗ್ರೀನ್, ಒಂದು ಬ್ಲೂ. ಡಿಫಾಲ್ಟ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಇದನ್ನು ಒತ್ತಿದ ತಕ್ಷಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಇದು ಬ್ಲ್ಯಾಕ್, ಇದು ವೈಟ್, ಆಯಿತಾ. ಚೂರು ನಾನು ಇಲ್ಲಿಸ್ಟ್ರೇಟ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಕ್ಲಾಸ್ 1ನಲ್ಲೂ ನಿಮಗೆ ಯೂಸ್ ಆಗುತ್ತೆ ಅದಕ್ಕೆ.
ಇದನ್ನು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಇಲಿಸ್ಟ್ರೇಟಲ್ಲಿ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಸಿಂಗಲ್ ಕ್ಲಿಕ್ ಮಾಡಿದೆ, ಇಲ್ಲಿ ಕಲರ್ ಓಪನ್ ಆಯಿತು. ನಾನು ಒಂದು ರೆಡ್ ಕಲರ್ ತೊಗೊತೀನಿ, ಓಕೆ ಕೊಟ್ಟೆ. ಬ್ರಷ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಹೊಡಿತಾ ಇದ್ದೀನಿ. ಇಲ್ಲಿ ಪ್ಲಸ್ ಬರ್ತಾ ಇದೆ ನೋಡಿ. ಇದು ಪ್ಲಸ್ ಯಾಕೆ ಅಂತ ಅಂದರೆ, ನಾನು ಕೀಬೋರ್ಡಲ್ಲಿ ಏನಾದರೂ ಕ್ಯಾಪ್ಸ್ ಲಾಕ್ ಆನ್ ಮಾಡಿದರೆ ಪ್ಲಸ್ ಬರುತ್ತೆ. ಕ್ಯಾಪ್ಸ್ ಲಾಕ್ನ ಆಫ್ ಮಾಡಿಬಿಡಿ, ಆವಾಗ ನಿಮಗೆ ಇದು ಬ್ರಷು ನಿಮ್ಗೆ ಇದು ಬರುತ್ತೆ. ಇದು ಬ್ರಷ್, ಓಕೆ. ಬ್ರಷ್ ಸೈಜ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆಮೇಲೆ ಹೇಳ್ಕೊಡ್ತೀನಿ. ಇದೊಂದು ಬ್ರಷ್. ನಾನು ನನ್ನ ಹಿಂದ್ಗಡೆ ಇರೋವಂಥ ಗೋಡೆ ಮೇಲೆ ಡೈರೆಕ್ಟಾಗಿ ಬಣ್ಣ ಹೊಡಿತಾ ಇದ್ದೀನಿ. ಅರ್ಥ ಆಯ್ತಾ? ಅದೇ ಈಗ ಇದನ್ನು ಮೂವ್ ಮಾಡಬೇಕು ನಾನು. ನೋಡಿ, ಈ ಮೂವ್ ಟೂಲ್ ತೊಗೊಂಡು ಮೂವ್ ಮಾಡೋಕ್ಕೆ ಹೋದರೆ ಏನಂತ ಬರುತ್ತೆ? ಒಂದು ಎರರ್ ಮೆಸೇಜ್ ಬರುತ್ತೆ. ಕರೆಂಟ್ಲಿ ಸೆಲೆಕ್ಟೆಡ್ ಲೇಯರ್ ಈಸ್ ಎ ಬ್ಯಾಕ್ಗ್ರೌಂಡ್ ಲೇಯರ್, ಅದು ಲಾಕ್ಡ್. ಯು ಕೆನಾಟ್ ಮೂವ್ ದಿ ಬ್ಯಾಕ್ಗ್ರೌಂಡ್ ಲೇಯರ್ ಆರ್ ಚೇಂಜ್ ಇಟ್ಸ್ ಸ್ಟೇಕಿಂಗ್ಸ್ ಆರ್ಡರ್, ಬ್ಲೆಂಡಿಂಗ್ ಮೋಡ್ ಆರ್ ಒಪಾಸಿಟಿ. ನೀವು ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ನೀವು ಗೋಡೆ ಮೇಲೆ ಪೇಂಟ್ ಬರೆದುಬಿಟ್ಟಿದ್ದೀರಿ, ಅದನ್ನು ನೀವು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅದು ನಮಗೆ ಕಾಷನ್ ಕೊಡ್ತಾ ಇದೆ. ಅದನ್ನು ಏನು ಮಾಡಬೇಕು? ಒಂದು ಗೋಡೆ ಮೇಲ್ಗಡೆ ಅಕಸ್ಮಾತ್ ನೀವು ಒಂದು ಗ್ಲಾಸಿನ ಒಂದು ಪೀಸ್ ಇಟ್ಕೊತೀರಾ ಅಂದ್ಕೊಳ್ಳಿ, ಅದನ್ನು ನಾವು ಇದರಲ್ಲಿ ಲೇಯರ್ ಅಂತ ಹೇಳ್ತೀವಿ. ಆ ಗ್ಲಾಸನ್ನು ಒಂದು ಪಟ್ಟಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀವೇನಾದರೂ ಚಿತ್ರ ಬಿಡಿಸಿದ್ರೆ ಆ ಗ್ಲಾಸ್ನ ನೀವು ಹೆಂಗೆ ಬೇಕಾದ್ರೆ ಮೂವ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಲೇಯರ್. ಅದಕ್ಕೇ ಪ್ರತಿ ಸತಿ ನೀವು ಏನೇ ಮಾಡಿದ್ರೂ ಒಂದು ಲೇಯರ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಕೆಲಸ ಮಾಡಿ. ಒಂದೊಂದು ಆಬ್ಜೆಕ್ಟ್ಗೂ ಒಂದೊಂದು ಲೇಯರ್ನ ರೆಡಿ ಮಾಡ್ಕೊಳ್ಳಿ, ಅದ್ರ ಮೇಲ್ಗಡೆ ಚಿತ್ರನ ಬಿಡಿಸಿ. ಆವಾಗ ನಿಮಗೆ ತೊಂದರೆ ಆಗೋಲ್ಲ. ನೀವು ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಮೇಲೆ ಇಲ್ಲ, ಅದೇ ಲೇಯರ್ ಮೇಲೆ 2 ಆಬ್ಜೆಕ್ಟ್ ಹಾಕ್ಬಿಟ್ರಿ, ಆಮೇಲೆ ತೆಗಿಬೇಕು ಅಂದಾಗ ಆಗಲ್ಲ. ಸೊ ಪ್ರತಿ ಒಂದು ಲೇಯರ್ ಅದನ್ನು ಹೇಳ್ತೀನಿ ಹೆಂಗೆ ಅಂತ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಇದನ್ನು ಕ್ಯಾನ್ಸಲ್ ಕೊಡ್ತೀನಿ, Ctrl Z ಅಂತ ಕೊಡ್ತಾ ಇದ್ದೀನಿ, ಎಲ್ಲ ಹೋಯ್ತು. ಇವಾಗ ನಾನು ಏನು ಮಾಡ್ತೀನಿ, ಅದೇ ಇದನ್ನು ನೋಡಿ, ಈ ಜಾಗದಲ್ಲಿ ನಿಮಗೆ ನೋಡಿ, ಈ ಜಾಗದಲ್ಲಿ ನಿಮಗೆ ನ್ಯೂ ಲೇಯರ್ ಸಿಗುತ್ತೆ ನೋಡಿ. ಲೇಯರ್ ಬಂತು. ಈಗ ಅದೇ ಹಿಂದ್ಗಡೆ ಇರೋವಂಥ ಗೋಡೆ ಮೇಲ್ಗಡೆ ನಾನೊಂದು ಗ್ಲಾಸ್ ಹಾಕಿದ್ದೀನಿ, ಟ್ರಾನ್ಸ್ಪರೆಂಟ್ ಗ್ಲಾಸ್, ದಟ್ ಈಸ್ ಕಾಲ್ಡ್ ಲೇಯರ್. ಈ ಲೇಯರ್ ಮೇಲೆ ನಾನು ಬಿ ಒತ್ತಿದೆ, ಪೇಂಟ್ ಬ್ರಷ್ ಬಂತು. ಇದನ್ನು ಬ್ರಷಲ್ಲಿ ನಾನು ಏನಾದರೂ ಒಂದು ಬಿಡಿಸ್ತೀನಿ ಅಂದ್ಕೊಳ್ಳಿ, ಓಕೆ. ಇದು ಬಿಡಿಸಿದೆ. ಇವಾಗ ಇದನ್ನು ನಾನು ಮೂವ್ ಮಾಡಬಲ್ಲೆ. ಸೇಮ್ ವಿ ತಗೊಳ್ಳಿ, ಮೂವ್ ಟೂಲ್ಗೆ ಹೋಗುತ್ತೆ, ಇದನ್ನು ನಾನು ಮೂವ್ ಮಾಡ್ಬೋದು ನೋಡಿ, ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು. ಅಂದರೆ ಇದು ಬ್ಯಾಕ್ಗ್ರೌಂಡು ಏನು ಗೋಡೆ ಇದೆ ಅದ್ರ ಮೇಲೆ ಒಂದು ಗ್ಲಾಸ್ ಇದೆ, ಗ್ಲಾಸ್ ಮೇಲ್ಗಡೆ ನಾನು ಚಿತ್ರ ಬಿಡಿಸಿದ್ದೀನಿ, ಇದನ್ನು ಮಾಡಿದೆ. ಇದೇ ಇದ್ರ ಮೇಲೆ ತಿರ್ಗಾ ನಾನೇನಾದರೂ ಪೇಂಟ್ ಬ್ರಷ್ ಬಿ ತೊಗೊಂಡು ತಿರ್ಗಾ ನಾನು ಬಿಡಿಸ್ತಾ ಇದ್ದೀನಿ, ಏನೋ ಒಂದು ಮಾಡ್ತಾಯಿದ್ದೀನಿ, ಏನಾದರೂ ಮಾಡಿ ಇವಾಗ ನಾನು ಮೂವ್ ಮಾಡ್ಬೋದು. ವಿ ತಗೊಂಡು ನಾನು ಇದನ್ನು ಹೆಂಗೆ ಬೇಕಾದ್ರೆ ಮೂವ್ ಮಾಡ್ಬೋದು. ಆಯಿತಾ? ಲೆಟ್ಸ್ ಡೂ ಇಟ್ ಬ್ಯಾಕ್. Ctrl Z ಒತ್ತಾ ಇದ್ದೀನಿ. Ctrl Z ಆಯಿತು. ಸೊ ಈಗ ಫಸ್ಟ್ ಇದನ್ನು ಹೇಳೋಣ. ಫಸ್ಟು ನೋಡಿ, ಈಗ ನಾನು ಮಾರ್ಕಿ ಟೂಲ್ ತೊಗೊಂಡೆ. ಇಟ್ಸ್ ಎ ಸ್ಕ್ವೈರ್ ರೆಕ್ಟ್ಯಾಂಗಲ್. ಅದನ್ನು ಯಾವ ಥರ ಕನ್ಸಿಡರ್ ಮಾಡೋದು? ಸಪೋಸ್ ನಾನೀಗ ಲೇಯರ್ ತೊಗೊಂಡಿಲ್ಲ ನೋಡಿ, ಲೇಯರ್ ತೊಗೊಂಡಿಲ್ಲ, ಇಲ್ಲಿ ನಾನು ಲೇಯರ್ ತೊಗೊಂಡಿಲ್ಲ, ಇಲ್ಲಿ ಫೆದರ್ ಜಾಸ್ತಿ ಕೊಟ್ಟಿದ್ದೀನಿ, ಅದಕ್ಕೆ ನಿಮಗೆ ಅದು ರೌಂಡ್ ಬರ್ತಾ ಇದೆ. ಅದನ್ನು ತೋರಿಸ್ತೀನಿ ಹೆಂಗೆ, ಅದು ಯಾಕೆ ಆ ಥರ ರೌಂಡ್ ಬರುತ್ತೆ ಅಂತ ನೋಡಿ. ಈ ಮಾರ್ಕ್ಯೂ ಟೂಲಲ್ಲಿ ಫಸ್ಟ್ ಒನ್ ತೊಗೊಂಡೆ ನಾನು, ಇದನ್ನು ಬಿಡಿಸಿದೆ. ಶಾರ್ಪ್ ಎಡ್ಜಸ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್. ದಯವಿಟ್ಟು ಈ ಥರ ಮಾಡಬೇಡಿ, ಓಕೆ. Ctrl Z ತೊಗೊಳ್ಳಿ. ದೆನ್ ಇದನ್ನು ಸ್ವಲ್ಪ ಈ ಕಡೆ ಇಟ್ಕೊತೀನಿ. ನಿಮಗೆ ಶಾರ್ಟ್ಕಟ್ ಕೀಸ್ ಈ ಜಾಗದಲ್ಲಿ ಕಾಣಿಸುತ್ತೆ ನೋಡಿ, ನಾನು ಲೆಫ್ಟ್ ಕೀ ಏನು ಒತ್ತಾ ಇದ್ದೀನಿ ಇದು ಕಾಣಿಸುತ್ತೆ, ಇದನ್ನು ನೋಡ್ಕೊತಾ ಇರಿ, ಓಕೆ. ಇದು ದಿಸ್ ಒನ್ ಈಸ್ ದಿ ನ್ಯೂ ಲೇಯರ್, ಓಕೆ. ಇದನ್ನು ನಾನು ಒತ್ತಿದ ತಕ್ಷಣ ನ್ಯೂ ಲೇಯರ್ ಬರುತ್ತೆ, ಆಯಿತಾ? ನ್ಯೂ ಲೇಯರ್ ಬಂತು. ಈಗ ಇಲ್ಲ, ಇಲ್ಲಿಂದನೂ ನೀವು ನ್ಯೂ ಲೇಯರ್ ತೊಗೊಬೋದು, ಇಲ್ಲಾಂದರೆ ಇಲ್ಲಿ ನೋಡಿ ಲೇಯರ್ ನೋಡಿ, ಇಲ್ಲಿ ನ್ಯೂ ಲೇಯರ್ ಶಿಫ್ಟ್ Ctrl N ಅಂತಲೂ ಒತ್ಬೋದು ನೋಡಿ. ಇಲ್ಲಿಂದ ನೀವು ಆ ಥರನೂ ತೊಗೊಬೋದು, ಇಲ್ಲಾಂದರೆ ನೋಡಿ ಇದನ್ನು ಲೇಯರ್ ತೆಗೆದು ನಾನು ರೀಸೈಕಲ್ ಬಿನ್ಗೆ ಹಾಕಿದೆ ನೋಡಿ. ಶಿಫ್ಟ್ ನೋಡಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿ, ಶಿಫ್ಟ್ Ctrl N ಲೇಯರ್ ಕೇಳುತ್ತೆ, ಲೇಯರ್ 1 ಅಂತ ಹೆಸರು ಕೇಳುತ್ತೆ, ಓಕೆ. ಇದನ್ನು ನಾನು ಏನು ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇಲ್ಲಿ ಒಂದು ಲೇಯರ್ ಬಂತು. ಈ ಲೇಯರ್ ಮೇಲೆ ನಾನು ಒಂದು ಕೆಲಸ ಮಾಡ್ತೀನಿ. ಏನೋ ಫಸ್ಟ್ ಮಾರ್ಕಿ ಟೂಲ್ ತೊಗೊಂಡೆ,
ಇಲ್ಲೊಂದು ನಾನೊಂದು ಬಾಕ್ಸ್ ಹಾಕಿದೆ. ಈ ಬಾಕ್ಸ್ ಹಾಕಿದಾಗ ಇವಾಗ ನಾನು ಪೇಂಟ್ ಬ್ರಷ್ ತೊಗೊತೀನಿ. ಪೇಂಟ್ ಬ್ರಷ್ ಏನು, ಶಾರ್ಟ್ಕಟ್ ಕೀ ಬಿ ಬರೆದಿಟ್ಕೊಳ್ಳಿ. ಇದು ಮುಂದಿನ ಕ್ಲಾಸಲ್ಲಿ ನಾನು ಪೇಂಟ್ ಬ್ರಷ್ ಬಗ್ಗೆ ಹೇಳಿದಾಗ ಅದು ನಿಮಗೆ ಯೂಸ್ ಆಗುತ್ತೆ. ಓಕೆ, ಬಿ ಅಂತ ತೊಗೊಂಡಿದ ತಕ್ಷಣ ನೋಡಿ ಒಂದೊಂದು ಚಿಕ್ಕದು ಸರ್ಕಲ್ ಬರುತ್ತೆ. ಇದನ್ನು ದೊಡ್ಡದು ಚಿಕ್ಕದು ಮಾಡ್ಬೋದು. ನೋಡಿ, ಬಿಗ್ ಬ್ರ್ಯಾಕೆಟ್ನ ನೀವು ಲೆಫ್ಟ್ ಬಿಗ್ ಬ್ರ್ಯಾಕೆಟ್ ಹಾಕಿದ್ರೆ ದೊಡ್ಡದಾಗುತ್ತೆ, ರೈಟ್ ಬಿಗ್ ಬ್ರ್ಯಾಕೆಟ್ನ ನೀವು ಹಾಕ್ಕೊಂಡ್ರೆ ನಿಮಗೆ ಚಿಕ್ಕದಾಗುತ್ತೆ. ಸಾರಿ, ಲೆಫ್ಟ್ ಬಂದು ಚಿಕ್ಕದಾಗುತ್ತೆ, ರೈಟ್ ಬಂದು ನಿಮಗೆ ದೊಡ್ಡದಾಗುತ್ತೆ. ಈಗ ನಾನೀಗ ಕಲರ್ನ ಚೂಸ್ ಮಾಡಬೇಕು ಅಲ್ವಾ. ನೋಡಿ, ಇದನ್ನು ಸಿಂಗಲ್ ಕ್ಲಿಕ್ ಮಾಡಿದೆ. ಇದರಲ್ಲಿ ನಾನು ಲೆಟಸ್ ಗೋ ಫಾರ್ ಬ್ಲೂ ಕಲರ್. ಓಕೆ, ಬ್ಲೂ ಕಲರ್ ಮಾಡಿದೆ, ಓಕೆ ಕೊಡ್ತೀನಿ. ಇಲ್ಲಿ ಬ್ಲೂ ಆಯಿತು. ಇದು ಹಿಂದ್ಗಡೆದೂ ಬೇರೆ ಕಲರ್ ಚೇಂಜ್ ಮಾಡೋಣ. ಲೆಟಸ್ ಗೋ ಫಾರ್ ಯೆಲ್ಲೋ. ಓಕೆ, ಯೆಲ್ಲೋ ಕಲರ್ ಬಂತು. ಓಕೆ, ನೋಡಿ ಇದು ಫೋರ್ಗ್ರೌಂಡ್ ಕಲರ್, ಇದು ಬ್ಯಾಕ್ ಗ್ರೌಂಡ್ ಕಲರ್. ಹಿಂಗಂದರೆ ಏನು, ಒಂದೇ ಕೈಯಲ್ಲಿ ನೀವು 2 ಪೆನ್ಸಿಲ್ ಇಟ್ಕೊಂಡಿದ್ದೀರಾ. 2 ಪೆನ್ಸಿಲ್ ಇಟ್ಕೊಂಡು ಡ್ರಾಯಿಂಗ್ ಬೋರ್ಡ್ ಮೇಲೆ ಬಿಡಿಸ್ಬೇಕೀಗ. ನೀವು ಒಂದು ಬ್ಲೂ ಕಲರ್ ಇಟ್ಕೊಂಡಿದ್ದೀರಾ, ಒಂದು ಯೆಲ್ಲೋ ಕಲರ್ ಇಟ್ಕೊಂಡಿದ್ದೀರಾ. ನೀವು ಬ್ಲೂ ಬೇಕು ಅಂದಾಗ ಬ್ಲೂ ಯೂಸ್ ಮಾಡ್ತೀರಾ, ಯೆಲ್ಲೋ ಬೇಕು ಅಂದಾಗ ಯೆಲ್ಲೋ ಯೂಸ್ ಮಾಡ್ತೀರಾ. ಅದನ್ನು ಇಂಟರ್ಚೇಂಜ್ ಮಾಡೋದು ಹೆಂಗೆ, ಎಕ್ಸ್ ಅಂತ ಒತ್ತಿದ್ರೆ, ಓನ್ಲಿ ಎಕ್ಸ್ ಅಂತ ಒತ್ತಿದ್ರೆ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ. ನೋಡಿ, ಎಕ್ಸ್ ಅಂತ ಒತ್ತಿದ್ರೆ ಬ್ಲೂ, ಯೆಲ್ಲೋ, ಬ್ಲೂ, ಯೆಲ್ಲೋ, ಆಯಿತಾ. ದಿಸ್ ಈಸ್ ಇಂಟರ್ಚೇಂಜ್. ಇಲ್ಲಾಂದರೆ ಇಲ್ಲೂ ಸ್ವ್ಯಾಪ್ ಮಾಡ್ಬೋದು. ಈ ಜಾಗದಲ್ಲಿ ನೀವು ಒತ್ತಿದ್ರೆ ನೋಡಿ, ಇದನ್ನು ಈ ಜಾಗದಲ್ಲಿ ನೀವು ಒತ್ತಿದ್ರೆ ಅಲ್ಲೂ ಸ್ವ್ಯಾಪ್ ಮಾಡ್ಬೋದು. ಹಿಂಗಂದರೆ ಇಲ್ಲೂ ಸ್ವ್ಯಾಪ್ ಮಾಡ್ಬೋದು. ಇಲ್ಲಾಂದರೆ ಶಾರ್ಟ್ಕಟ್ ಕೀ ಎಕ್ಸ್ ಒತ್ತಿದ್ರೆ ಆಗುತ್ತೆ. ಓಕೆ, ಇಲ್ಲ ನಮಗೆ ಡಿಫಾಲ್ಟ್ ಕಲರ್ ಬೇಕು ಅಂದಾಗ ಈ ಜಾಗದಲ್ಲಿ ಒತ್ತಿದ್ರೆ ನೋಡಿ, ಈ ಜಾಗದಲ್ಲಿ ನೀವು ಒತ್ತಿದ್ರೆ ಈ ಜಾಗದಲ್ಲಿ ಅದು ಡಿಫಾಲ್ಟ್ ಕಲರ್ ಬಂದ್ಬಿಡುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ್ಬಿಡುತ್ತೆ. ಲೆಟ್ ಅಸ್ ಚೇಂಜ್ ದಿಸ್ ಕಲರ್ ಫಸ್ಟ್. ಒಂದು ರೆಡ್ ಹಾಕ್ಕೊಳ್ಳೋಣ. ಓಕೆ, ಹಿಂದ್ಗಡೆದು ಲೆಟ್ ಅಸ್ ಗೋ ಫಾರ್ ಸಮ್ ಯೆಲ್ಲೋ ಆರ್ ಸಮಥಿಂಗ್ ಎಲ್ಸ್. ಸರಿ, ಗ್ರೀನೇ ತೊಗೊಳ್ಳೋಣ, ಬೇಡ ಯೆಲ್ಲೋನೇ ತೊಗೊಳ್ಳೋಣ. ಯೆಲ್ಲೋ ತೊಗೊಂಡೆ, ಓಕೆ ಕೊಟ್ಟೆ. ಓಕೆ, ಈಗ ನನಗೆ ಫ್ರಂಟ್ ಕಲರ್ ಬೇಕು, ರೆಡ್ ಕಲರ್ ಬೇಕು. ವರ್ಕಿಂಗ್ ಏರಿಯಾ, ಇದು ದೊಡ್ಡ ಮೈದಾನ. ಈ ಮೈದಾನದಲ್ಲಿ ಮಧ್ಯದಲ್ಲಿ ಒಂದು ಕಾಂಪೌಂಡ್ ಹಾಕಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಮಾರ್ಕಿ ಟೂಲ್. ನಾನು ಅದು ಹಾಕಿಕ್ಕಿದ್ದೀನಿ. ಇದ್ರ ಒಳಗಡೆನೇ ಕೆಲಸ ಆಗೋದು. ನಾನು ಇಲ್ಲಿ ಆಚೆ ಕಡೆ ನಾನು ನೋಡಿ ಇಲ್ಲಿ ಇಟ್ಕೊಂಡು ನಾನು ನೋಡಿ ಲೆಫ್ಟ್ ಕ್ಲಿಕ್ ಮೌಸ್ ಮಾಡಿದ್ದೀನಿ. ನಾನಿಲ್ಲಿ ಎಷ್ಟೇ ಮಾಡಿದ್ರು ಕೆಲಸ ಆಗೋಲ್ಲ. ಇದ್ರ ಒಳಗಡೆ ಬಂದಿದ ತಕ್ಷಣ ನೋಡಿ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಿಸ್ ಈಸ್ ದಿ ವರ್ಕಿಂಗ್ ಏರಿಯಾ. ಒಂದು ಸತಿ ನೀವು ಮಾರ್ಕಿ ಟೂಲಲ್ಲಿ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಒಳಗಡೆನೇ ನೀವು ಕೆಲಸ ಮಾಡೋಕ್ಕಾಗೋದು, ಆಚೆ ಕಡೆ ನೀವು ಏನೂ ಕೆಲಸ ಮಾಡೋಕ್ಕಾಗಲ್ಲ. ದಿಸ್ ಈಸ್ ದಿ ಆ್ಯಕ್ಟಿವ್ ಏರಿಯಾ ಆ್ಯಂಡ್ ದಿಸ್ ಈಸ್ ದಿ ಪ್ಯಾಸಿವ್ ಏರಿಯಾ. ಈ ಜಾಗದಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಈ ಪಿಕ್ಸಲ್ ಮಾತ್ರ ನಿಮಗೆ ಕಲರ್ ಆಗುತ್ತೆ, ಇಲ್ಲ ಕೆಲಸ ಆಗೋದು, ಆದರೆ ಆಚೆ ಕಡೆ ಆಗಲ್ಲ. ಇದನ್ನು ನಾನೀಗ ಕಂಟ್ರೋಲ್ ಸೆಟ್ ಮಾಡ್ತೀನಿ. ಅಗೈನ್ ಈಗ ಲೆಟ್ ಅಸ್ ಚೇಂಜ್ ದಿ ಕಲರ್. ಓಕೆ, ಫಸ್ಟು ಮ್ಯಾನ್ಯುಯಲಾಗಿ ತೋರಿಸ್ತೀನಿ, ಆಮೇಲೆ ಶಾರ್ಟ್ಕಟ್ ಕೀ ಹೇಳ್ತೀನಿ. ಲೆಟ್ ಅಸ್ ಗೋ ಫಾರ್ ಯೆಲ್ಲೋ. ಓಕೆ, ಯೆಲ್ಲೋ ಹೋದೆ. ಈಗ ಎಕ್ಸ್ ಅಂತ ಹೋಗ್ತದೆ, ಯೆಲ್ಲೋ ಬಂತು. ಅದೇ ಯೆಲ್ಲೋ ನೋಡಿ ನಾನು ಇಲ್ಲಿ ಹಾಕ್ತೀನಿ. ಯೆಲ್ಲೋ ಇಸ್ ಲಿಟಲ್ ಬಿಟ್ ಆಫ್ ಗ್ರೀನಿಶ್. ಓಕೆ, ಇದನ್ನು ಹಾಕಿ. ಇದೇನೀಗ ದಿಸ್ ಈಸ್ ದಿ ವರ್ಕಿಂಗ್ ಏರಿಯಾ. ಓಕೆ, ದಿಸ್ ಈಸ್ ದಿ ವರ್ಕಿಂಗ್ ಏರಿಯಾ ಆ್ಯಂಡ್ ದಿಸ್ ಔಟ್ಸೈಡ್ ಈಸ್ ದಿ ಪ್ಯಾಸಿವ್ ಏರಿಯಾ. ಇಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಸೊ ಈ ಪಿಕ್ಸಲ್ಸ್ ಮಾತ್ರ ನೀವು ಕೆಲಸ ಮಾಡ್ಬೋದು. ರ್ಯಾಸ್ಟರ್, ಫೋಟೋಶಾಪ್ ಈಸ್ ಎ ರ್ಯಾಸ್ಟರ್ ಬೇಸ್ಡ್ ಸಾಫ್ಟ್ವೇರ್. ಓಕೆ, ಇದನ್ನು ತಿರ್ಗಾ ಎಕ್ಸ್ ಅಂತ ಓದ್ತಿದ್ದೀನಿ, ಚೇಂಜ್ ಆಗಿದೆ. ಓಕೆ, ಈಗ ನನಗೆ ಇದೇ ರೆಡ್ಡು, ಈ ರೆಡ್ಡು ಇಲ್ಲಿ ಬರಬೇಕಲ್ವಾ. ನೋಡಿ, ರೆಡ್ ಇಲ್ಲಿ ಬಂತು. ಇದು ಆ್ಯಕ್ಟಿವ್ ಏರಿಯಾ. ಡೈರೆಕ್ಟಾಗೆ ಈ ಆ್ಯಕ್ಟಿವ್ ಏರಿಯಾ ನನಗೆ ಈ ಜಾಗದಲ್ಲಿ ಬೇಡ, ಈ ಜಾಗದಲ್ಲಿ ಬೇಕು ಅಂತ ಅಂದ್ಕೊಳ್ಳಿ. ಅದನ್ನೇನು ಮಾಡ್ಬೋದು, ನಿಮ್ಗೆ ಇನ್ನೊಂದು ಶಾರ್ಟ್ಕಟ್ ಕೀ ಹೇಳ್ತೀನಿ, ಬರ್ಕೊಳ್ಳಿ. ಶಿಫ್ಟ್ ಕಂಟ್ರೋಲ್ ಐ, ಇನ್ವರ್ಸ್ ಅದು. ಓಕೆ, ನೋಡಿ ಇದರಲ್ಲೇ ಬರುತ್ತೆ ನಿಮಗೆ. ನೋಡಿ, ಇನ್ವರ್ಸ್, ಶಿಫ್ಟ್ ಕಂಟ್ರೋಲ್ ಐ. ಏನು ಇನ್ವರ್ಸ್ ಅಂದರೆ ಏನು, ಯಾಕೆ ಇದನ್ನು ಇಲ್ಲೇ ದಿಢೀರ್ ಅಂತ ಹೇಳಿದೆ. ಇನ್ ಕೇಸ್ ನೀವು ಆಚೆ ಕಡೆ ಕಲರ್ ಮಾಡಬೇಕಾಗಿತ್ತು, ಗೊತ್ತಾಗಲಿಲ್ಲ, ಒಳಗಡೆ ಮಾಡಿಬಿಟ್ರಿ. ಮಾರ್ಕರ್ ಟೂಲ್ ತೊಗೊಂಡೆ, ಇದರದ್ದೇ ಮಾಡಿದ್ರೆ ಈ ಕಡೆ ಬರುತ್ತೆ. ಈಗ ನನಗೆ ಇನ್ವರ್ಸ್ ಬೇಕು ಅಂತ ಹೇಳಿದ್ನಲ್ವಾ, ಫಸ್ಟು ಕಂಟ್ರೋಲ್ ಸೆಟ್ ಮಾಡಿಬಿಡ್ತೀನಿ. ನೋಡಿ, ನಾನೀಗ ಮಾರ್ಕಿ ಟೂಲ್ ತೊಗೊಂಡಿದ್ದೀನಿ, ರೈಟ್ ಕ್ಲಿಕ್ ಮಾಡಿದೆ. ರೈಟ್ ಕ್ಲಿಕ್ ನೋಡಿ ಅಲ್ಲಿ ತೋರಿಸ್ತಾ ಇದೆ, ಇಲ್ಲೇ ಇನ್ವರ್ಸ್ ಬರುತ್ತೆ ನಿಮಗೆ. ವೇರ್ ಈಸ್ ದಟ್ ಇದು ಫೆದರ್ಸ್ ನೋಡಿ. ಸೆಲೆಕ್ಟ್ ಇನ್ವರ್ಸ್ ಅಂದಿದ ತಕ್ಷಣ ನಿಮಗೆ ಈ ಕಲರು ಎಲ್ಲಿ ಯೂಸ್ ಆಗುತ್ತೆ ನೋಡಿ. ಬ್ರಷ್ ಯೂಸ್ ಮಾಡಿದೆ, ದೆನ್ ನೋಡಿ ಇನ್ವರ್ಸ್ ಆಯಿತು. ನಾನು ಬರೀ ಆಚೆ ಕಡೆ ಮಾತ್ರ ಕೆಲಸ ಮಾಡೋಕ್ಕಾಗ್ತಾಯಿತ್ತು. ಈಗ ಕಂಟ್ರೋಲ್ ಝೆಡ್ ಒತ್ತಿದೆ. ಸೇಮ್ ಈಗ ನಾನು ಮಾರ್ಕಿ ಟೂಲ್ಗೆ ಹೋಗ್ತೀನಿ. ಎಮ್ ಮಾರ್ಕಿ ಟೂಲ್. ಓಕೆ, ಮಾರ್ಕಿ ಟೂಲ್ ಎಮ್ ಒತ್ತಿದ ತಕ್ಷಣ ಮಾರ್ಕಿ ಟೂಲ್ ಬಂತು.
ರೈಟ್ ಕ್ಲಿಕ್ ಮಾಡಿದೆ, ಸೆಲೆಕ್ಟ್ ಇನ್ವರ್ಸ್ ಮಾಡಿ, ಈಗ ತಿರ್ಗಾ ಬಿ ಶಾರ್ಟ್ಕಟ್ ಕೀ ಈಗ ಮಾಡ್ತೀನಿ, ಒಳಗಡೆ ಆಗುತ್ತೆ. ಅಂದರೆ ಆಚೆ ಇತ್ತು, ಇವಾಗ ಒಳಗಡೆ ಆಯಿತು. ಆಯಿತಾ? ಈಗ ಡೈರೆಕ್ಟ್ ಕಲರ್ ಫಿಲ್ ಆಗಬೇಕು. ಹೆಂಗೆ? ಕಂಟ್ರೋಲ್ ಡಿಲೀಟ್ ಒತ್ತಿ, ನಿಮಗೆ ಬ್ಯಾಕ್ ಗ್ರೌಂಡ್ ಕಲರ್ ಏನಿದೆ ಅದು ಬಂದ್ಬಿಡುತ್ತೆ. ಬೇಡ ಫಸ್ಟ್ ನಿಮಗೆ ಫ್ರಂಟದ್ದು ಹೇಳ್ತೀನಿ ನೋಡಿ. ಆಲ್ಟ್ ಡಿಲೀಟ್ ಒತ್ತಿ, ಆಲ್ಟ್ ಡಿಲೀಟ್. ಶಾರ್ಟ್ಕಟ್ ಕೀಸು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲ ನೀವು ಅದರಲ್ಲೇ ಮೆನುನಲ್ಲಿ ನೋಡಿಕೊಂಡೇ ಮಾಡ್ಬೋದು. ಆಲ್ಟ್ ಡಿಲೀಟು ನಿಮ್ಮ ಇಂಡೆಕ್ಸ್ ಫಿಂಗರ್, ನಿಮ್ಮ ಲಿಟಲ್ ಫಿಂಗರ್ ಯೂಸ್ ಮಾಡ್ಕೊಬೋದು. ಆಲ್ಟ್ ಡಿಲೀಟ್ ಅಂತ ಒತ್ತಿ, ನಿಮಗೆ ಡೈರೆಕ್ಟಾಗೆ ಫೋರ್ಗ್ರೌಂಡ್ ಕಲರ್ ಬರುತ್ತೆ. ಅದೇ ನೀವು ಕಂಟ್ರೋಲ್ ಡಿಲೀಟ್ ಅಂತ ಒತ್ತಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ನೀವು ಡಿಲೀಟ್ ಬದಲು ಬ್ಯಾಕ್ ಸ್ಪೇಸು ಒತ್ಬೋದು, ಯಾಕಂದರೆ ಫೋಟೋಶಾಪಲ್ಲಿ ಬ್ಯಾಕ್ ಸ್ಪೇಸ್ ಆ್ಯಂಡ್ ಡಿಲೀಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಒಂದು ರೀತಿಯಲ್ಲಿ. ಈಗ ನೋಡಿ, ನಾನು ಆಲ್ಟ್ ಡಿಲೀಟ್ ಒತ್ತೀನಿ, ಆಲ್ಟ್ ಬ್ಯಾಕ್ ಸ್ಪೇಸ್ ಒತ್ತೀನಿ ನೋಡಿ, ಡೈರೆಕ್ಟಾಗಿ ಫೋರ್ಗ್ರೌಂಡ್ ಕಲರ್ ಬಂತು, ರೆಡ್ ಕಲರ್. ಈಗ ಅದನ್ನೇ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಒತ್ತೀನಿ, ಗ್ರೀನ್ ಕಲರ್. ಓಕೆ, ಲೆಟ್ ಅಸ್ ಟೇಕ್ ಒನ್ ಮೋರ್ ಲೇಯರ್. ಹೊಸ ಲೇಯರ್ಗೆ ಏನು ಮಾಡ್ತೀರಾ? ಹೊಸ ಲೇಯರ್ ತೊಗೊಬೇಕು ಅಂದರೆ ಈ ಲೇಯರ್ ಜಾಗಕ್ಕೆ ಹೋಗ್ಬಿಟ್ಟು ನ್ಯೂ ಅಂತ ಹಾಕಿ ಶಿಫ್ಟ್ ಕಂಟ್ರೋಲ್ ಎನ್ ಅಂತ ಒತ್ತಿದ್ರು ನ್ಯೂ ಲೇಯರ್ ಬರುತ್ತೆ. ಇಲ್ಲ ನೀವು ಇಲ್ಲೇ ಶಿಫ್ಟ್ ಕಂಟ್ರೋಲ್ ಎನ್ ಅಂತ ಒತ್ತಿದ್ರೆ ಇಲ್ಲೇ ಲೇಯರ್ 2 ಅಂತ ಬರುತ್ತೆ. ಈಗ ಲೇಯರ್ 2 ಐತೆ, ನಿಮ್ಗೆ ಅದು ಕಾಣಿಸಲ್ಲ. ಇಟ್ ಈಸ್ ಮಿರರ್, ಗ್ಯಾಪ್ನ ಇರಲಿ. ಮೇಲ್ಗಡೆ ಒಂದು ಗ್ಲಾಸಿನ ಪರದೆ ಇರುತ್ತೆ, ಅದ್ರ ಮೇಲ್ಗಡೆ ನೀವು ಕೆಲಸ ಮಾಡ್ತಾ ಇರ್ತೀರ. ಅಕಸ್ಮಾತ್ ನಾನು ಲೇಯರ್ ತಗೊಳ್ದೆ ಮಾಡಿದ್ರೆ ಆ ಇಮೇಜು ಈ ಇಮೇಜು ಜಾಯ್ನ್ ಆಗಿಬಿಡುತ್ತೆ. ಆಮೇಲೆ ನೀವು ಮೂವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಓಕೆ, ಇನ್ನೊಂದು ಲೇಯರ್ ತೊಗೊಂಡಿದ್ದೀನಿ. ಈಗ ಸೇಮ್ ಇನ್ನೊಂದು ನಾನು ಮಾರ್ಕೆಟ್ ಟೂಲ್ ತೊಗೊಂಡಿದ್ದೀನಿ, ಮಾರ್ಕೆಟ್ ಟೂಲ್ ಹಾಕ್ಕೊಂಡಿದ್ದೀನಿಲ್ಲ, ಇದ್ರ ಮೇಲ್ಗಡೆನೇ ಇನ್ನೊಂದು ಚಿತ್ರ ಬಿಡಿಸ್ತೀನಿ. ಇಲ್ಲಿ ಮೇಲ್ಗಡೆ ಏನಿದೆ ಇದನ್ನು ಹೇಳ್ತೀನಿ ಈ ಪ್ರಾಪರ್ಟಿ ಇದರಲ್ಲಿ. ಫಸ್ಟ್ ಒನ್ ಡೈರೆಕ್ಟಾಗೆ ಲೆಟಸ್ ಫಸ್ಟ್ ಡೂ ಒನ್ ಥಿಂಗ್, ಲೆಟಸ್ ಗೋ ಬ್ಯಾಕ್. ನಾನು ನಿಮಗೆ ಫಸ್ಟು ಖಾಲಿ ತೋರಿಸ್ತೀನಿ. ಓಕೆ, ನೋಡಿ, ಈ ಫಸ್ಟ್ ಒನ್ ನೀವು ಪ್ರತಿ ಸತಿನೂ ಹೊಸದಾಗೆ ನೀವು ಒಂದೊಂದು ಬಾಕ್ಸ್ ಮಾಡ್ತಾ ಹೋಗ್ಬೋದು. ಅಂದರೆ ಪ್ರತಿ ಸತಿನೂ ನೀವು ಹೊಸದಾಗೆ ಮಾಡಬೇಕು. ಸೊ ಈ ಗಂಟ ನೀವೇನು ಮಾಡಿದ್ರೆ ಅದನ್ನು ಸಬ್ಸ್ಟ್ರಾಕ್ಷನ್ನು, ಡಿಲೀಷನ್ನು, ಅಡಿಷನ್ನು ಅದೆಲ್ಲ ನೋಡಿದ್ರಿ. ನಾನು ಯೂಶ್ವಲಾಗೆ ಅದನ್ನು ಯೂಸ್ ಮಾಡಲ್ಲ, ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಭಾಳ ತಲೆನೋವು ಆಗ್ಬಿಡ್ತದೆ. ಏನಂತಂದರೆ ಮಾಡೋ ಟೈಮಲ್ಲಿ ಬೇರೆ ಸೆಲೆಕ್ಷನ್ಸ್ ಆಗೋಗುತ್ತೆ. ಯಾಕೆಂದರೆ ಫಾಸ್ಟ್ ವರ್ಕ್ ಮಾಡುವಾಗ ಅದು ಸ್ವಲ್ಪ ತಲೆನೋವು. ಬೆಟ್ರ್ ಯೂಸ್ ಮಾಡದೇ ಇರೋದೇನೆ. ನಾನು ಹೇಳಿದ್ನಲ್ಲ, ಶಿಫ್ಟ್ನ ಯೂಸ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನೋಡಿ, ಶಿಫ್ಟ್ನ ಯೂಸ್ ಮಾಡಿದ್ರೆ ಇಲ್ಲಿ ಇದು ತೊಗೊಳುತ್ತೆ. ತಿರ್ಗಾ ಆಲ್ಟ್ನ ತೊಗೊಂಡ್ರೆ ಇದನ್ನು ತೊಗೊಳುತ್ತೆ ನೋಡಿ. ಆಲ್ಟ್ ತೊಗೊಂಡೆ, ಇದು ತೊಗೊಂಡು ಶಿಫ್ಟ್ ಆಲ್ಟ್ ಎರಡೂ ಹಿಡ್ಕೊಂಡು ತೊಗೊತೀನಿ, ಲಾಸ್ಟ್ ಒಂದು ತೊಗೊಳುತ್ತೆ. ಆಯಿತಾ? ಸೊ ಇದನ್ನು ಯೂಸ್ ಮಾಡಬೇಡಿ. ನಾನೀಗ ಕಂಟ್ರೋಲ್ Z ಮಾಡಿದೆ. ಓಕೆ, ಲೆಟ್ ಅಸ್ ಎಂಪ್ಟಿ ಆಲ್ ದ ಥಿಂಗ್ಸ್. ಇದು ಮೇಲ್ಗಡೆ ಫೆದರ್ ಅಂದರೆ ಏನು, ಸ್ಟೈಲ್ಸ್ ಏನು ಅದನ್ನು ಹೇಳ್ತೀನಿ ನಾನೀಗ. ಈಗ ಒಂದು ಫೆದರ್ ಹಾಕೋತೀನಿ. ಸಹಜವಾಗಿ ನಾರ್ಮಲ್ ಫೋಟೋಸ್ಗೆಲ್ಲ 30, 40, 50 ಪಿಕ್ಸಲ್ಸ್ ನೀವು ಫೆದರ್ ಹಾಕೊಂಡ್ರೆ ಸಾಕು. ಏನಾಗುತ್ತೆ ಫೆದರ್ ಹಾಕೊಂಡ್ರೆ? ಫೆದರ್ ಸ್ಮೂತ್, ಪುಕ್ಕ, ಅಂದರೆ ಔಟರ್ ಏರಿಯಾ ಭಾಳ ಸ್ಮೂತ್ ಆಗಿರುತ್ತೆ. ಈಗ ನಾನು ಏನು ಇದು ಮಾರ್ಕೆಟ್ ಟೂಲ್ನ ಯೂಸ್ ಮಾಡಿಬಿಟ್ಟು ಝೀರೋ ಫೆದರ್ ನೋಡಿ, ಝೀರೋ ಫೆದರ್ ಈ ಜಾಗದಲ್ಲಿ ನೋಡಿ, ಝೀರೋ ಫೆದರ್ ಅಂತ ಇದೆ. ಇದನ್ನು ನಾನು ಮಾರ್ಕೆಟ್ ಟೂಲ್ನ ಝೀರೋ ಫೆದರ್ಗೆ ಮಾಡಿದ್ರೆ ನೋಡಿ, ಇದು ಶಾರ್ಪ್ ಎಡ್ಜಸ್ ಬರುತ್ತೆ. ಓಕೆ, ಅದೇ ನಾನು ಇದನ್ನು ಸೇಮು ಕಂಟ್ರೋಲ್ Z ಒತ್ತದೆ. ಇದನ್ನು ನಾನೊಂದು ಫಸ್ಟು ನೋಡಿ, ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ, ಫಸ್ಟು ಒಂದು ಲೇಯರ್ ತಗೊಳ್ಳಿ, ಶಿಫ್ಟ್ ಕಂಟ್ರೋಲ್ N, ಒಂದು ಲೇಯರ್ ತಗೊಳ್ಳಿ. ಓಕೆ ಕೊಟ್ಟ ಅದ್ರ ಮೇಲೆ ಕೆಲಸ ಮಾಡಿ. ಓಕೆ, ನಾನು ಮಾರ್ಕೆಟ್ ಟೂಲ್ ತೊಗೊಂಡಿದ್ದೀನಿ. ಮಾರ್ಕೆಟ್ ಟೂಲ್ ತೊಗೊಂಡಿರೋದಕ್ಕೆ ಝೀರೋ ಫೆದರ್ ಕೊಟ್ಟಿದ್ದೀನಿ ನೋಡಿ, ಒಂದು ಸಣ್ಣದಾಗಿ ಸೈಡಲ್ಲಿ ಹಾಕ್ತೀನಿ. ಇದಕ್ಕೆ ಶಾರ್ಪ್ ಎಡ್ಜಸ್ ಇರುತ್ತೆ. ಇದೇ ಫೆದರು ನಾನು 30 ಹಾಕೋತೀನಿ, ಇಲ್ಲ 40 ಹಾಕೊಳ್ಳೋಣ, ಸರಿನಾ? 40 ಹಾಕ್ಕೊಂಡೆ. ಪಕ್ಕದಲ್ಲಿ ಅದೇ ಸೇಮ್ ಯೂಸ್ ಮಾಡ್ತೀನಿ ನೋಡಿ. ಆವಾಗಲೇ ಬಂದಿದ್ದೇನೋ ನಿಮಗೆ ಶಾರ್ಪ್ ಎಡ್ಜಸ್ ಇತ್ತು. ಈಗ 40 ನಿಮಗೆ ಫೆದರ್ ಕೊಟ್ಟಿದ್ದೀನಿ. ಇದನ್ನು ನೀವು ಚೇಂಜ್ ಮಾಡಿದೆ, ನೀವು ಯಾವುದೇ ತಗೊಳ್ಳಿ. ಈಗ ಶಿಫ್ಟ್ ಹಿಡ್ಕೊಂಡು ನಾನು ಇನ್ನೊಂದು ಮಾಡ್ತೀನಿ ಅಂತ ಅಂದ್ರೂ ನೋಡಿ, ಮತ್ತೊಂದು ಮಾಡ್ತೀನಿ ಶಿಫ್ಟ್. ನಾನು ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು. ಇದರಿಂದ
ಮಾಡಿದ್ರು ಇದೆಲ್ಲ ರೌಂಡ್ ಬರುತ್ತೆ. ಯಾಕೆ ರೌಂಡ್ ಬರುತ್ತೆ? ಅಲ್ಲಿ ಫೆದರ್ ಆಗಿರುತ್ತೆ. ಫಸ್ಟ್ ಇದನ್ನ ಆಲ್ಟ್ ಡಿಲೀಟ್ ಹೋಗ್ತಿದೆ ನೋಡಿ. ನೋಡಿ ಈಗ ನಿಮಗೆ ಏನು ಬಂತು? ಇದನ್ನ ನಾನೀಗ ಮೂವ್ ಮಾಡ್ಬೋದು. ತಾಳಿ ಇದನ್ನ ಮೂವ್ ಮಾಡೋದಕ್ಕಿಂತ ಫಸ್ಟ್ ಬಿ ತಗೊಂಡು ಇದನ್ನ ಮೂವ್ ಮಾಡ್ತೀನಿ. ನೋಡಿ ಎಷ್ಟು ಸ್ಮೂತ್ ಬರುತ್ತೆ. ಇದನ್ನ ಫಸ್ಟ್ ತೆಗೆದಾಕ್ಬಿಡೋಣ, ಎಲ್ಲ ಯಾವುದು ಬರ 40 ಕೊಡ್ತೀನಿ ನಾನು. ಇದನ್ನ ಮಾರ್ಕ್ಯೂ ಟೂಲಲ್ಲಿ 40 ಹಾಕೊಂಡೆ. 40 ಹಾಕೊಂಡು ಫೆದರ್ನ ನಾನು ಅದನ್ನೇ ಇಲ್ಲಿ ಬಿಡಿಸಿ ಬಿಟ್ಟಾಗ ರೌಂಡ್ ನಿಮಗೆ ಅಡ್ಜಸ್ಟ್ ಬರುತ್ತೆ. ಆಲ್ಟ್ ಡಿಲೀಟ್ ಒತ್ತದೆ, ಆಯಿತಾ? ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇನ್ನೊಂದು ಮಾಡಬೇಕು, ಇದ್ರ ಮೇಲೆ ತಿರ್ಗಾ ನಾನು ಹಾಕಕ್ಕೆ ಹೋಗಲ್ಲ. ತಿರ್ಗಾ ಹೇಳ್ತಾ ಇದ್ದೀನಿ, ಒಂದೊಂದು ಸತಿ ಒಂದೊಂದು ಲೇಯರ್ ಮೇಲೂ ಒಂದೊಂದು ಚಿತ್ರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದ್ರ ಮೇಲೆ ಒಂದು ಮಾಡ್ತು ಅಂತ ಅಂದರೆ ನೀವು ಅದನ್ನು ಅದು ಎರಡು ಚಿತ್ರ ಕಚ್ಕೊಬಿಡುತ್ತೆ. ಆಮೇಲೆ ನೀವು ಸೇವ್ ಮಾಡಿಬಿಟ್ಟು ವಾಪಸ್ ಹೊಂಟೋಯ್ತು ಅಂತ ಅಂದರೆ ತಿರ್ಗಾ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ತಿರ್ಗಾ ಇನ್ನೊಂದು ಲೇಯರ್ ತೊಗೊಂಡೆ, ಶಿಫ್ಟ್ ಕಂಟ್ರೋಲ್ ಎನ್ ಅಂತ ತೊಗೊಂಡೆ, ಲೇಯರ್ 2 ಬಂತು. ಲೇಯರ್ 2 ಮೇಲೆ ಈಗ ನಾನು ಒಂದು 10 ಕೊಡ್ತೀನಿ ಫೆದರ್, ಒಂದು 10 ಕೊಡೋಣ. ಓಕೆ, 10 ಕೊಟ್ಕೊಂಡು ಸೇಮ್ ಇಲ್ಲೊಂದು ಹಾಕೋತೀನಿ. ಈ ಸತಿ ನಾನೇನು ಯೂಸ್ ಮಾಡ್ತೀನಿ? ಕಂಟ್ರೋಲ್ ಡಿಲೀಟ್ ಹೋಗ್ತೀನಿ. ಸೊ ಏನಾಗುತ್ತೆ? ಬ್ಯಾಕ್ಗ್ರೌಂಡ್ ಕಲರ್ ಏನು ಗ್ರೀನಿಶ್ ಕಲರ್ ಇದೆಯಲ್ಲ ಅದು ಬರುತ್ತೆ, ಕಾಣ್ತಾ? ಇದನ್ನು ನಾವು ನೋಡಿ, ಗ್ರೀನಿಶ್ ಕಲರ್. ಇದನ್ನು ನಾನು ಆಲ್ಟ್ ಹಿಡ್ಕೊಂಡು ನೋಡಿ, ಇದೊಂದು ಶಾರ್ಟ್ಕಟ್. ಆಲ್ಟ್ ಹಿಡ್ಕೊಂಡು ಝೂಮ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಬಾರ್ ಇಟ್ಕೊಂಡ್ರೆ ನಿಮಗೆ ಸೈಡ್ಗೆ ನೀವು ತಳ್ಕೊಬೋದು. ನೋಡಿ ಕಾಣ್ತಾ ಇದೆಯಾ? ಇದು ಸ್ಮೂತ್ ಆಗುತ್ತೆ. ನೀವು ಯಾವುದಾದ್ರು ತಗೊಳ್ಳಿ, ಸ್ಮೂತ್ ಆಗುತ್ತೆ. ದೀಸ್ ಆರ್ ದ ಪಿಕ್ಸೆಲ್ಸ್, ಕಾಣ್ತಾ ಇದೆಯಾ? ದೀಸ್ ಆರ್ ದ ಪಿಕ್ಸೆಲ್ಸ್. ಇದನ್ನು ರಾಸ್ಟರ್ ನಾವು ವರ್ಕ್ ಮಾಡೋಂಥ ಈ ಥರ. ಇದು ನಿಮಗೆ ಫೆದರ್. ಒಂದು ಸತಿ ಫೆದರ್ ನೀವು ಫಿಕ್ಸ್ ಮಾಡ್ಕೊಂಬಿಟ್ರೆ ಪ್ರತಿ ಸತಿನೂ ನೀವು ಏನೇ ತೊಗೊಂಡ್ರು ಆ ಸೆಲೆಕ್ಷನ್ ಇದರಲ್ಲಿ ಮೀನ್ಸ್ ಮಾರ್ಕ್ಯೂ ಟೂಲಲ್ಲಿ ಅದು ನಿಮಗೆ ಅದೇ ಥರ ಬಂದ್ಬಿಡುತ್ತೆ, ಆಯಿತಾ? ಈಗ ಲೆಟ್ ಅಸ್ ಗೋ ಬ್ಯಾಕ್. ವಾಪಸ್ ಇದೆ, ಕಂಟ್ರೋಲ್ Z, ಐ ಆಮ್ ಟೇಕಿಂಗ್ ಇಟ್ ಬ್ಯಾಕ್. ಎಲ್ಲ ಹಿಂದೆ ಹೋಗ್ತಾ ಇದ್ದೀನಿ. ಹೋದ್ಮೇಲೆ ಇದರಲ್ಲಿ ಮಾರ್ಕ್ಯೂ ಟೂಲಲ್ಲಿ ಇನ್ನೊಂದು ಎಲಿಪ್ಸ್ ಐತೆ ನೋಡಿ. ಶಿಫ್ಟ್ ಹಿಡ್ಕೊಂಡು ನೀವು ಮಾಡಿದ್ರೆ ಕರೆಕ್ಟಾಗಿ ಸರ್ಕಲ್ ಬರುತ್ತೆ. ಶಿಫ್ಟ್ ತೆಗೆದುಬಿಟ್ರೆ ನೀವು ಹೆಂಗೆ ಬೇಕಾದ್ರೆ ಮಾಡ್ತಾರೆ. ಪ್ಯಾರಾಬೋಲಾ, ಆಯಿತಾ? ಯಾವ ಥರ ಬೇಕಾದ್ರೆ ಶಿಫ್ಟ್ ಹಿಡ್ಕೊಳ್ದೇ ಇದ್ದರೆ, ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಸರ್ಕಲ್ ಬರುತ್ತೆ, ಸೇಮ್. ಓಕೆ, ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇನ್ನು ಎರಡಿದೆ. ಇದು ನೋಡಿ, ಸಿಂಗಲ್ ರೋ ಮಾರ್ಜಿನ್ ಟೂಲ್, ರೋ ಆ್ಯಂಡ್ ಕಾಲಮ್. ಇದು ಎಕ್ಸೆಲಲ್ಲಿ ಬರುತ್ತಲ್ಲ, ಅದೇ ರೋ ಆ್ಯಂಡ್ ಕಾಲಮ್ ಟೂಲ್. ಇದನ್ನು ಜಾಸ್ತಿ ನಾವು ಯೂಸ್ ಮಾಡೋದು ವೆಬ್ ಡಿಸೈನಿಂಗ್. ಆ ಜಾಗದಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಏರಿಯಾನ ಸ್ಪ್ಲಿಟ್ ಮಾಡಬೇಕು. ಆ ಜಾಗದಲ್ಲಿ ನೀವು ಅಷ್ಟಕ್ಕೆ ಮಾತ್ರ ನೀವು ಕಲರ್ ಮಾಡಬೇಕು. ಪಿಕ್ಸೆಲ್ ಲೆಕ್ಕದಲ್ಲಿ ರೋ ಪಿಕ್ಸೆಲ್ ಮೀನ್ಸ್ ಕಾಲಮ್ ಪಿಕ್ಸೆಲ್, ಆ ಥರ, ಆಯಿತಾ? ಇದನ್ನು ನಾನು ಅದನ್ನು ತೋರಿಸ್ತೀನಿ. ಈಗ ನೋಡಿ, ದಿಸ್ ಈಸ್ ದ ರೋ ರೈಟ್ ನಾವು ನೋಡಿ, ಸಿಂಗಲ್ ರೋ ಮಾರ್ಕ್ಯೂ ಟೂಲ್. ಓಕೆ, ಇಲ್ಲಿ ನಿಮಗೆ ಲರ್ನ್ ಅಂತ ಕೊಟ್ಟಿರ್ತದೆ, ನೀವು ಅದನ್ನು ನೋಡ್ಕೊಬೋದು. ಲೆಟ್ ಅಸ್ ಗೋ ಫಾರ್ ದಿಸ್. ಇ ಅಂತ ಹೋಗ್ತದೆ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ನೋಡಿ, ಈಗ ಸಿಂಗಲ್ ರೋ ಸೆಲೆಕ್ಟ್ ಮಾಡಿದ್ದೀನಿ. ನಾನೇನು ಮಾಡ್ತೀನಿ, ಒಂದು ಕಡೆ ಕ್ಲಿಕ್ ಮಾಡ್ತೀನಿ. ಈಗ ಮಾರ್ಕ್ಯೂ ಟೂಲ್ ಇಲ್ಲಿಗೆ ಹೋಗ್ಬಿಟ್ಟು ಸಿಂಗಲ್ ರೋ ಸೆಲೆಕ್ಟ್ ಮಾಡಿದೆ. ಯಾವುದಾದ್ರೂ ಪಾಯಿಂಟಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಹಾಕಿದ್ರೆ ಇಟ್ ವಿಲ್ ಟೇಕ್ ರೋ. ನೋಡಿ ನಾನೀಗ ಫಸ್ಟು ಸಿಂಗಲ್ ರೋ ತೊಗೊತೀನಿ. ಇದನ್ನು ಬೇಡ, ಇದು ಫಸ್ಟು ಸಿಂಗಲ್ ರೋ ತೊಗೊತೀನಿ. ಇಲ್ಲಿ ಹಾಕಿದೆ, ಇಲ್ಲಿ ಹಾಕಿದ ತಕ್ಷಣ ತಿರ್ಗಾ ಬಿ ತೊಗೊಂಡೆ. ನೋಡಿ, ಈ ಬಾಕ್ಸ್ ಬರುತ್ತೆ. ಒಂದೇ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸೆಲೆಕ್ಟೆಡ್ ಏರಿಯಾ ಇಸ್ ಎಂಟಿ. ಯಾಕೆ ಎಂಟಿ ತೋರಿಸ್ತು ಅಂತ ಅಂದರೆ ಇಟ್ ವಾಸ್ ನಾಟ್ ಬಿನ್ ಫಿಲ್ಡ್. ಓಕೆ, ನೋಡಿ, ಇದು ಒಂದು ವೆಬ್ ಪೇಜ್ ಅಂತ ಅಂದರೆ ನಿಮಗೆ ಇಷ್ಟಕ್ಕೆ ನಿಮಗೆ ಬೈಫರ್ಗೇಷನ್ಗೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ನೀವು ಅದನ್ನೇ ನಾನು ಇವಾಗ ಇದನ್ನು ವಾಪಸ್ ತಗೊಂಡು ಲೆಟ್ ಅಸ್ ಡಿಲೀಟ್ ದಿಸ್ ಲೇಯರ್. ಇದನ್ನು ನಾನು ಇದಕ್ಕೆ ಹೋಗ್ತೀನಿ. ದೆನ್ ಐ ವಿಲ್ ಗೋ ಫಾರ್ ಕಾಲಮ್. ಈ ಜಾಗದಲ್ಲಿ ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್ ಅಂತ ಇದೆ. ಇದೇ ಜಾಗದಲ್ಲಿ ಕಾಲಮ್ ಹಾಕೊಂಡೆ ನಾನು. ಇಲ್ಲೇ ಡಿಲೀಟ್ ಹಾಕೊಂಡೆ. ಈಗ ಗ್ರೀನ್ ಕಲರ್ ಲೇಯರ್ ಇದು ಹಾಕೊಂಡಿದ್ದೀನಿ. ಇಲ್ಲಿ ಇದನ್ನು ಇಟ್ಕೊಂಡು ಹಿಂಗಂದರೆ
ಪರ್ಟಿಕ್ಯುಲರ್ ಪಿಕ್ಸೆಲ್, ವರ್ಟಿಕಲ್ ಪಿಕ್ಸೆಲ್ಸ್ ಅದು ತಗೊಳ್ಳೋದು ಅಷ್ಟೇ. ಇದು ವೆಬ್ ಡಿಸೈನಿಂಗ್ಗೆ ಆ ಪರ್ಟಿಕ್ಯುಲರ್ ಏರಿಯಾಗೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಇದನ್ನು ನಾನು ಈ ಜಾಗದಲ್ಲಿ ಹಾಕಿ ಇದನ್ನು ಯೂಸ್ ಮಾಡ್ಕೋತೀನಿ ಅಂದಾಗ ಅದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಇದೆಲ್ಲ ಇವಾಗ ಬೇಡ, ಫಸ್ಟ್ ನಿಮಗೆ ಇದನ್ನು ಹೇಳ್ತೀವಿ. ಓಕೆ, ಲೆಟ್ ಅಸ್ ಗೋ ಫಾರ್ ದ ಅದರ್ ಥಿಂಗ್ಸ್. ಇದೆರಡು ಬಿಡಿ, ಇದು ನಿಮಗೆ ವೆಬ್ ಡಿಸೈನಿಂಗ್ಗೆ ಮತ್ತು ಬೇರೆ ಬೇರೆ ಪೇಜ್ ಡಿಸೈನಿಂಗ್ಗೆ ನಿಮಗೆ ಬೇಕಾಗುತ್ತದೆ. ಓಕೆ, ಈಗ ರೆಕ್ಟ್ಯಾಂಗಲ್ ಟೂಲಲ್ಲಿ ನಿಮಗೆ ಇದು ಫೆದರ್ಸ್ ಆಯಿತು. ಫೆದರ್ಸ್ ಆಗಿದ ತಕ್ಷಣ ನಾರ್ಮಲ್ ಇದೆಲ್ಲ ತೋರಿಸ್ತೀನಿ ಸ್ಟೈಲ್ಸು. ಇಲ್ಲಿ ನಾನು ಫೆದರ್ ಇವಾಗ 10 ಪಾಯಿಂಟ್ ಕೊಟ್ಟಿದ್ದೀನಿ. ಓಕೆ, ಪಿಕ್ಸೆಲ್ಲು 10 ಪಾಯಿಂಟ್ ಕೊಟ್ಟಿದ್ದೀನಿ. ನೋಡಿ ಇಲ್ಲೊಂಚೂರು ನಿಮಗೆ ಅದು ಸ್ಮೂತ್ ಕಾಣಿಸುತ್ತೆ. ಓಕೆ, ಆಲ್ ಡಿಲೀಟ್ ಕೊಟ್ಟೆ. ಆಲ್ ಡಿಲೀಟ್ ಕೊಟ್ಟಿದ ತಕ್ಷಣ ರೆಡ್ ಕಲರ್ ಬಂತು. ಈಗ ರೆಡ್ ಕಲರ್ಗೆ ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ನಾರ್ಮಲ್ ಸೈಜ್, ಫಿಕ್ಸ್ಡ್ ರೇಷಿಯೋ, ಫಿಕ್ಸ್ಡ್ ಸೈಜ್ ಅಂತ 3 ಬರುತ್ತೆ. ಇದು ನಾರ್ಮಲ್, ನಾನು ಹೆಂಗೆ ತೊಗೊತೀನಿ ಆ ಥರ ನಾನು ಹೆಂಗೆ ಬೇಕಾದ್ರೂ ತೊಗೊಬೋದು. ಈಗ ಗ್ರೀನ್ ಕಲರ್ ಬೇಕು, ಕಂಟ್ರೋಲ್ ಡಿಲೀಟ್ ಒತ್ತಿದೆ, ಇಲ್ಲ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಒತ್ತಿದ್ರು ಬರುತ್ತೆ, ಇಲ್ಲ ಆಲ್ಟ್ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ನಿಮಗೆ ರೆಡ್ ಬರುತ್ತೆ. ಓಕೆ, ಇದನ್ನು ನಾರ್ಮಲ್ ಸೈಜ್. ಇದು ಫಿಕ್ಸ್ಡ್ ರೇಷಿಯೋ ಅಂತ ಅಂದರೆ 1/1. ಈಗ ಹೆಂಗೆ ನೋಡಿ, ಇದು ಮಾರ್ಕೆಟ್ ಟ್ಯೂಲಲ್ಲಿ ನಾನು 1/1 ಅಂತ ಅಂದರೆ ನಿಮಗೆ ಕರೆಕ್ಟಾಗಿ ಅದು ರೇಷಿಯೋ ಕರೆಕ್ಟಾಗಿರುತ್ತೆ. ಈಗ 2/1 ಅಂತ ಹಾಕ್ಕೋತೀನಿ ಅಂದ್ಕೊಳ್ಳಿ. 2/1 ಅಂತ ಹಾಕೊಂಡಾಗ ಅದು ನಿಮಗೆ ರೆಕ್ಟ್ಯಾಂಗಲ್ ಥರ ಬರುತ್ತೆ. ಹೆಂಗೆ ನೋಡಿ, ಇಲ್ಲಿ ನಾನು ಹೆಂಗೆ ಹೋದ್ರೂ ಅದು ಅಲ್ಲಿಗೆ ನೋಡಿ, ನಾನು ಅದು ಶಿಫ್ಟು ಅದನ್ನು ಏನು ಯೂಸ್ ಮಾಡೋಕ್ಕಾಗಲ್ಲ. ಕ್ಲೀನಾಗಿ 2/1 ನೋಡಿ, 2 ಈಸ್ ದ ವಿಡ್ತ್ ಆ್ಯಂಡ್ 1 ಈಸ್ ದ ಹೈಟ್. ಓಕೆ, ಈ ಥರ ಬರುತ್ತೆ. ಅದನ್ನೇ ನಾನೀಗ ಫಿಕ್ಸ್ಡ್ ಸೈಜ್ ಅಂತ ತೊಗೊಳ್ತೀನಿ. ಅದೇನಾಗುತ್ತೆ, ಪರ್ಟಿಕ್ಯುಲರ್ ಪಿಕ್ಸೆಲ್ ಅಷ್ಟೇ, 100/100 ಪಿಕ್ಸೆಲ್. ಅದು ಮಾಮೂಲಿ 65/65 ಬರುತ್ತೆ. ನೋಡಿ ನಾನು ಎಷ್ಟು ತೊಗೊತೀನಿ ಅಷ್ಟೇ ಬರೋದು. ನಾನು ಎಷ್ಟು ಪಿಕ್ಸೆಲ್ ಬೇಕು ಅಷ್ಟೇ ಪಿಕ್ಸೆಲ್ ನಾನು ತೊಗೊಬೋದು. ಫಾರ್ ಎಕ್ಸಾಂಪಲ್ 65 ತೊಗೊತೀನಿ, ಎಂಟರ್ ಕೊಟ್ಟೆ, 65ನೇ ತೊಗೊಳ್ಬೋದು. 65 ಪಿಕ್ಸೆಲ್ ಇರ್ತದೆ. ನಾನು ಎಲ್ಲೇ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಸೈಜ್ ತೊಗೊಳ್ಳೋದು. ಐ ಥಿಂಕ್ ಈ ಕ್ಲಾಸ್ ಸ್ವಲ್ಪ ಉದ್ದ ಆಯಿತು, ಬಟ್ ದಿಸ್ ಇಸ್ ದ ಪ್ರಿಲಿಮಿನರಿ ಆ್ಯಂಡ್ ಬೇಸಿಕ್ ಸ್ಟೆಪ್ಸ್. ನಾನು ಇನ್ನು ಮುಂದೆ ಬೇರೆ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇ ಕ್ಲಾಸ್ ಇದು. ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಹಾಕಿ. ಮುಂದಿನ ಕ್ಲಾಸ್ ಅತಿ ಶೀಘ್ರದಲ್ಲಿ ನಾನು ಬರ್ತೀನಿ. ಓಕೆ, ಆಲ್ರೈಟ್, ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸ್ನೇಹಿತರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಈಗ ರಜದ ದಿನ ಪ್ರತಿಯೊಬ್ಬರೂ ಕಲಿಬೋದು. ಚಿಕ್ಕ ಮಕ್ಕಳು ಸಹ ಕಲಿಯೋ ಥರ ನಾನು ಮೊದಲನೇ ಭಾಗದಿಂದನೂ ಹೇಳ್ತಾ ಹೋಗ್ತೀನಿ. ಪೇರೆಂಟ್ಸ್ ಇದ್ದಾರೆ, ನಮ್ಮ ಅಕ್ಕ ತಂಗಿದಿರಿದ್ದಾರೆ, ಅವ್ರಿಗೆ ತೋರಿಸ್ಕೊಡಿ. ಲೆಟ್ ದಮ್ ಲರ್ನ್ ದ ಗ್ರಾಫಿಕ್ ಡಿಸೈನಿಂಗ್ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇನ್ ಫ್ಯೂಚರ್ ಯು ಕ್ಯಾನ್ ಅರ್ನ್ ಫ್ರಮ್ ದಿಸ್. ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಐ ನೀಡ್ ಲೈಕ್ಸ್. ನೀವು ಲೈಕ್ಸ್ ಕೊಟ್ಟಷ್ಟು ನನಗೆ ಸಪೋರ್ಟ್ ಸಿಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನೊಂದು ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವಿಂಗ್ ದ ಪೇಷನ್ಸ್. ಥ್ಯಾಂಕ್ ಯು.